ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಸರ್ಕಾರ ರಚನೆಯಾದ ಒಂದೇ ತಿಂಗಳಿಗೆ ಮತ್ತೆ ಸಿಎಂ ಸೀಟ್ ಫೈಟ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದು ಬಣ ಮತ್ತೆ ವಾದವನ್ನ ಮಂಡಿಸ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಸಿದ್ದು ಬಣ ಪ್ರತಿವಾದ ಮಂಡಿಸ್ತಿದೆ. ಡಿಕೆ ಶಿವಕುಮಾರ್ ಜೊತೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಮತ್ತಷ್ಟು ಆಕಾಂಕ್ಷಿಗಳು. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ರೇಸ್ನಲ್ಲಿ ಹೆಸರು ಪದೇ ಪದೇ ಕೇಳೋಕ್ ಸಿಗ್ತಾ ಇದೆ. ಒಂದ್ ಕಡೆ ಗ್ಯಾರಂಟಿ ಪರದಾಟ, ಮತ್ತೊಂದ್ ಕಡೆ ಮುಂದಿನ ಸಿಎಂ ಕಿತ್ತಾಟ. ಕಾಂಗ್ರೆಸ್ನ ಪರಿಸ್ಥಿತಿ ಈ ರೀತಿಯಾದ್ರೆ ಬಿಜೆಪಿಗೆ ಆಹಾರ ಆಗೋದು ನಿಶ್ಚಿತ ಅನ್ನೋ ರೀತಿಯ ವಾತಾವರಣ. ಕೆಲವೇ ದಿನಗಳ ಅಂತರದಲ್ಲಿ ಮತ್ತೆ ಸಿಎಂ ಕುರ್ಚಿಯ ಫೈಟ್ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್, ಮತ್ತೊಂದ್ ಕಡೆಯಲ್ಲಿ ಸಿದ್ದರಾಮಯ್ಯ. ಇದರ ಜೊತೆಗೆ ಮತ್ತೊಂದೆರಡು ಹೆಸರು ಕೂಡ ರೇಸ್ನಲ್ಲಿ ಕೇಳೋಕೆ ಸಿಗ್ತದೆ. ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ, ಬಹಳ ನಮಗೆಲ್ಲ ಟಿಕೆಟ್ ನೀಡಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ ಡಿ ಕೆ ಸಾಹೇಬರಿಗೆ ಒಂದ್ಸಲಿ ಕರ್ಕೊಂಡ್ಬರ್ತೀವಿ. ಅವರಿಗೊಂದು ಆಶೀರ್ವಾದ ಮಾಡಿಬಿಡಿ ಗುರುಗಳೇ, ಸದ್ಯದಲ್ಲೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವ್ರಿಗೊಂದು ಆಶೀರ್ವಾದ ಮಾಡಿಬಿಟ್ರೆ ನಮಗಿನ್ನೇನು ನಮ್ಮ ಸ್ವಂತ. ಈಗ ಚರ್ಚೆ ಆಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ. he will continue as chief minister. He is the chief minister, he will continue as chief minister. He is the chief minister, he will continue as chief minister. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಹಿಂದಿನ ಹೇಳಿಕೆಗೆ ಆಗ್ಲೇ ಸ್ಪಷ್ಟನೆ ನೀಡಿದ್ದೇನೆ, ಈಗ ಮತ್ತೆ ಆ ವಿಚಾರದ ಬಗ್ಗೆ ಮಾತನಾಡುವುದಿಲ್ಲ ಎಂದಿದ್ದಾರೆ. ಇನ್ನು ಮಹದೇವಪ್ಪ ಹೇಳಿಕೆ ಅವರಿಗೆ ಬಿಟ್ಟದ್ದು, ಅವರ ಹೇಳಿಕೆ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ನೋಡಿ, ನಾನು ಅವಾಗಲೇ ಹೇಳಿದ್ದೀನಿ, ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನಾನು ಮಾದೇವಪ್ಪರ ಕೇಳಿ ನಾನು ಅವಾಗ ಹೇಳಿದ ಮೇಲೆ ನಾನು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೀನಿ. ನಾನು ಏನು ಹೇಳಿದ್ದೀನಿ, ಏನಂತ ಯಾಕೆ ಕೇಳಿದ್ದೀನಿ, ಏನು ಅಂತ ಹೇಳಿಬಿಟ್ಟಿದ್ದೀನಿ. ನನ್ನಿಂದ ಅದ್ರ ಮುಕ್ತ ಆಗಿದೆ. ಇನ್ನು ಮಾದೇವಪ್ಪರಿಗೆ ನೀವು ಒಂದು ಕೇಳಿ. ಮತ್ತೊಂದು ಕಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಎಚ್ ಸಿ ಮಹದೇವಪ್ಪ ಅವರ ವಿರುದ್ಧ, ಅವರ ಹೇಳಿಕೆಯ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಮಹದೇವಪ್ಪ ಯಾಕೆ ಹಾಗೆ ಹೇಳಿದ್ದಾರೋ ಗೊತ್ತಿಲ್ಲ, ಅವರಿಗೆ ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆಯದರ ಬಗ್ಗೆಯೇ ಆಸಕ್ತಿ ಇರುವಂತೆ ಕಾಣ್ತಿದೆ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಈ ರೀತಿ ಹೇಳುವ ಮೂಲಕ ಮಹದೇವಪ್ಪ ಅವರ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ರೀ, ಮಹದೇವಪ್ಪನವರು ಯಾತಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಅವರು ಪ್ರಬುದ್ಧ ನಾಯಕರು, ಸಾಕಷ್ಟು ಐಡಿಯಾಲಜಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಅವ್ರದೇ ಆದಂತ ರಾಜಕೀಯ ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಈಗ ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೆಲಸ ಮಾಡೋದಕ್ಕಿಂತ, ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಜಾಸ್ತಿ ಅಂತ ಕಾಣಿಸ್ತದೆ. ಅದಕ್ಕೆ ಹೇಳಿಕೆ ಕೊಟ್ಟಿರ್ಬೋದು. ಇನ್ನು ಸಿಎಂ ಫೈಟ್ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ಗೇನು ಗೊತ್ತೇ ಇಲ್ಲ, ಮಹದೇವಪ್ಪನವರನ್ನೇ ಕೇಳಿ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಮೈಸೂರಲ್ಲಿ ಮಹದೇವಪ್ಪನವರು ಸರ್ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆ ನನಗ್ ಗೊತ್ತಿಲ್ಲ. ಮಹದೇವಪ್ಪನ ಕೇಳಿದ್ವಿ, ಮಹದೇವಪ್ಪ ಏನು ಯಾಕೆ ಗೊತ್ತು, ಏನ್ ಹೇಳಿದಾನೆ ಅಂತ ನನಗೇನು ಗೊತ್ತು. ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ರಲ್ಲ, ಅದೇ ತರ ಇವರು ಹೇಳಿಕೆ ಕೊಟ್ಟಾರೆ. ಗೊತ್ತಿಲ್ಲ, ಐ ಡು ನಾಟ್ ನೋ. ಇಲ್ಲಿಗೆ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರ ಕುರ್ಚಿ ಕದನದ ಹೈಲೈಟ್ಸ್ ಆದ್ರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಪರ ಕೂಡ ಮಾತು ಕೇಳೋಕ್ ಸಿಗ್ತಾ ಇದೆ, ಇವರನ್ನೂ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗೋ ಎಲ್ಲ ಅರ್ಹತೆ ಇದೆ, ಅಟ್ಲೀಸ್ಟ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಉಪಮುಖ್ಯಮಂತ್ರಿ ಆದ್ರೂ ಮಾಡಬೇಕು ಅಂದಿದ್ದಾರೆ. ಈ ಮೂಲಕ ತಮ್ಮದೇ ಪಕ್ಷದ ಕ್ಷೇತ್ರದವರಾದ ಡಾಕ್ಟರ್ ಜಿ ಪರಮೇಶ್ವರ್ ಆಸೆಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕೆಲವೇ ದಿನಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ರು, ಮುಖ್ಯಮಂತ್ರಿ ಆಸೆ ನನಗೂ ಇದೆ ಅಂತ ಹೇಳಿ. ಈ ಮಾತು ಕೇಳಿದ ನಂತರ ಕೂಡ ಕೆಎನ್ ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದಿರೋದು ಹೊಸ ಚರ್ಚೆಗೆ ಕಾರಣವಾಗ್ತಿದೆ. ನಾವು ಈ ರಾಜ್ಯದ ಮುಖ್ಯಮಂತ್ರಿ ಒಂದು ದಿವಸ ಆಗಬೇಕು, ಆ ಗುರಿಯನ್ನ ಸಾಧಿಸಲಿಕ್ಕೆ
ನಿಮ್ಗೆ ಏನಾದ್ರು ಅವಕಾಶ ಇದೆ ಅಂದ್ರೆ ಸತೀಶ್ ಅವರು ಒಪ್ಪಿದ್ದಾರೆ. ವೀರಪ್ಪಯ್ಯ ಮುಖ್ಯಮಂತ್ರಿ ಆಗ್ಬೋದು, ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ಬೋದು, ಮೊನ್ನೆ ಆದ ಸಂತೋಷ ನಮಗೆ, ಅವರೆಲ್ಲ ಆದ್ರೂ ನಾವಾದಷ್ಟೇ ಸಂತೋಷ. ಆದ್ರೆ ನಮ್ಮವರು ಒಬ್ರು ಏನಾದ್ರು ಒಂದು ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ನಮ್ಮ ಸಮಾಜಕ್ಕೆ ಗೌರವ ಹೆಚ್ಚಾಗ್ತದೆ. ನಾನು ಹೇಳ್ತಾ ಇದ್ದರೆ ನಾವು ಒಂದು DCM ಕೇಳೋದು ನಡೀಲಿ ಅಂತ ಅಂತಿದ್ದೆ. ಅದೇನೋ ಲಾಸ್ಟ್ ವೀಕ್ ಒಂದರಲ್ಲಿ ಇದೆ. ಮುಂದೆ ನಾವು ಅದನ್ನೆಲ್ಲ ಶಾಸಕರು ಸೇರಿ ಒತ್ತಾಯನೂ ಕೂಡ ಮಾಡೋಣ. ಕೇಳಿದ್ರೆ ಯಾರು ಕೊಡಲ್ಲ. ಇವತ್ತು ಕೇಳಬೇಕು ನೋಡಿ, ಒಂದು ಸಂಘರ್ಷ ಇದೆ. ಅಧಿಕಾರ ಇರೋದ್ರಿಂದ ನಾವು ಹೀಗೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ರಾಜಣ್ಣ ಬ್ಯಾಟ್ ಬೀಸಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಸದ್ಯಕ್ಕಂತೂ ಮುಖ್ಯಮಂತ್ರಿ ಆಸೆ ನನಗಿಲ್ಲ ಅನ್ನೋ ಅರ್ಥದ ಮಾತುಗಳನ್ನಾಡಿದ್ದಾರೆ. ಏನ್ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಕೇಳೋಣ. ಹತ್ರ ಅವಶ್ಯಕತೆ ಇಲ್ಲ, ಮುಂದೆ ಬಂದಾಗ ನೋಡೋಣ. ನೋಡಿ ಅದ ಪಕ್ಷ ತೀರ್ಮಾನ ನೋಡಿ. ಈಗ ಮುಖ್ಯಮಂತ್ರಿ ಅವರೇ ಇದ್ದಾರೆ. ಸೊ ಯಾರು ಹೇಳಿಲ್ಲ, ಅರ್ಧಕ್ಕಂತ ಯಾರು ಹೇಳಿಲ್ಲ. ಸೊ ಅದಕ್ಕೆ ಹೀಗಾಗಿ ಸದ್ಯಕ್ಕೆ ಅವರೇ ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಅದು ಭಾವನೆ ಅಷ್ಟೇ. ಅಷ್ಟು ಮಾತ್ರ ಹೇಳ. ಇದಿಷ್ಟು ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೀತಿರುವ ಕುರ್ಚಿ ವಾರ್ನ ಸಂಬಂಧಪಟ್ಟ ಹೇಳಿಕೆಗಳಾದ್ರೆ, ಇತ್ತ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ತಿರುಕನ ಕನಸನ್ನ ಕಾಣ್ತಿದ್ದಾರೆ ಅಂತ ಮಾಜಿ ಸಚಿವ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಹೇಳಿ ಅಥವಾ ಸಿದ್ದರಾಮಯ್ಯ ಅವರೇ ಹೇಳ್ಬಿಡ್ಲಿ, ನಾನಿರೋದು ಕೇವಲ 2 ವರ್ಷ ಅಂತ ಅನ್ನೋ ಹೇಳೋ ಮೂಲಕ ಆರ್ ಅಶೋಕ್ ಸಿದ್ದರಾಮಯ್ಯ ಅವರಿಗೂ ಕೂಡ ಸವಾಲ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇಲ್ಲದ ಪಾಡುಗಳನ್ನ ಬಿಟ್ಟರು. ಹೈಕಮಾಂಡ್ ಹತ್ರ ಏನೇನೋ ಡಿಮ್ಯಾಂಡ್ಗಳು ಎಲ್ಲ ಮಾಡಿದ್ರು, ಆದರೆ ಸಫಲ ಆಗಲಿಲ್ಲ. ನನಗನ್ಸುತ್ತೆ ಡಿಕೆ ಶಿವಕುಮಾರ್ ಅವರು ತಿರುಕನ ಕನಸನ್ನ ಕಾಣ್ತಾ ಇದ್ದಾರೆ. 100% ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಚದುರಂಗ ಆಡ್ತೀನಿ. ಚದುರಂಗದ ಮೇಲೆ ಇನ್ನೊಂದು ಆಟ ಆಡ್ತಾರೆ ಅವರು. ಸಿದ್ದರಾಮಯ್ಯನು ಅಷ್ಟು ಪಳಗಿದ್ದಾರೆ ಅವರು. ಅಂತ ದೇವೇಗೌಡನೇ ಅವರೇ, ಅಯ್ಯೋ ದೇವೇಗೌಡರು ಅಂದ್ರೆ ಭಯ ಬೀಳ್ತಾರೆ ಎಲ್ಲರೂ ಚುನಾವಣೆ ಪಟ್ಟುಗಳಲ್ಲಿ, ಕುಸ್ತಿ ಪಟ್ಟುಗಳಲ್ಲಿ. ಅಂತ ದೇವೇಗೌಡರನ್ನೇ ಮಣಿಸ್ತವ್ರು, ಅಂತ ಕುಮಾರಸ್ವಾಮಿನೇ ಮಣಿಸ್ತವ್ರು. ಡಿ.ಕೆ. ಶಿವಕುಮಾರ್ ಯಾವ ಲೆಕ್ಕ? ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಓಪನ್ ಚಾಲೆಂಜ್ ಅನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಆ ತರದೇನ ಇದ್ರೆ ಓಪನ್ ಆಗಿ ಹೇಳ್ಬಿಡಿ, ನಾನಿರೋದು 2 ವರ್ಷ, 2 ವರ್ಷಕ್ಕೆ ನಾನು ಸಹಕಾರ ಮಾಡಿ, 2 ವರ್ಷ ಆದ್ಮೇಲೆ ನಾನು ಇರಲ್ಲ ಹೇಳಿ ನೋಡೋಣ. ಅವರು ಬಿಟ್ಕೊಡ್ತೀನಿ ಅನ್ನೋದಾದ್ರೆ ಹೇಳಿ, ಈಗಲೇ ಆ ಧೈರ್ಯ ತೋರ್ಲಿ ಕಾಂಗ್ರೆಸ್ ಅವರು. ಏನೈತೆ ಇದರಲ್ಲಿ ಮುಚ್ಚುಮರೆ? ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ತಿಂಗಳ ಅಂತರದಲ್ಲೇ ಮತ್ತೆ ಶುರುವಾಗಿದೆ ಈ ಕುರ್ಚಿ ಫೈಟ್. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ಈ ಗೊಂದಲ ಇರೋದು ಕೇವಲ ಶಾಸಕರು ಸಚಿವರ ಹಂತದಲ್ಲ, ಅಥವಾ ನಿಜವಾಗ್ಲೂ ಕೂಡ DCM ಸಿಎಂ ನಡುವೆ ಕೂಡ ಈ ಗೊಂದಲ ಇದೆಯಾ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ? ಯಾಕಂತಂದ್ರೆ ಶಾಸಕರು ಸಚಿವರು ಹೇಳಿಕೆಗೆ ಈ ನಾಯಕರ ರಿಯಾಕ್ಷನ್ ನೋಡಿ, ಮೌನವಾಗಿತ್ಕೊಂಡೆ ಈ ಕುರ್ಚಿ ಫೈಟ್ ನ ಟಾಕ್ ವಾರ್ ಕಂಟಿನ್ಯೂ ಆಗ್ಲಿ ಅನ್ನೋ ಇಂಗಿತ ಇದೆಯಾ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ಅನ್ನೋ ಅನುಮಾನ ಹುಟ್ಟಿಸೋ ರೀತಿಯಲ್ಲಿ ಇಲ್ವಾ ಅವ್ರ ನಡೆ ಅಂತ? ಖಂಡಿತವಾಗಿಯೂ ಸ್ಮಿತಾ, ನೋಡಿ ಸಿಎಂ ಮತ್ತು DCM ನಡುವೆ ಎಲ್ಲೋ ಒಂದು ಕಡೆಗೆ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಈ ಮೊದಲಿನಿಂದಲೂ ಕೂಡ ಜಗಜ್ಜಾಹಿರ. ಸೊ ಯಾಕಂತ ಹೇಳಿದ್ರೆ ಅದಕ್ಕೆ ಪೂರಕವೆಂಬಂತೆ ಈ CM ಆಯ್ಕೆ ಪ್ರಕ್ರಿಯೆಯಲ್ಲಿ ದೆಹಲಿ ಮಟ್ಟದಲ್ಲಿ ನಡೆದಂಥ ಬೆಳವಣಿಗೆಗಳು, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಕೊಡುವಂಥ ಒಂದು ಹೇಳಿಕೆಗಳೇ ಸಾಕ್ಷೀಕರಿಸ್ತವೆ CM ಮತ್ತು DCM ನಡುವೆ ಭಿನ್ನಾಭಿಪ್ರಾಯ ಇದೆ, ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು. ಸೊ ಇದೀಗ ಸಿದ್ದರಾಮಯ್ಯನವರ ಆಪ್ತರು ಸಾಲಾಗಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಇತ್ತ DKC ಬಣದ ನಾಯಕರುಗಳು ಒಂದು ಕಡೆಯಾಗಿ 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆ, 3 ವರ್ಷ ಅಥವಾ 2 ವರ್ಷ ಈ ರೀತಿಯಾಗಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥ ನಿಟ್ಟಲ್ಲಿ, ಈ ರೀತಿಯಾಗಿ ಅಧಿಕಾರ ಹಂಚಿಕೆ ಸಮರ್ಪಕವಾಗಿಲ್ಲ ಅನ್ನುವಂಥ ನಿಟ್ಟಲ್ಲಿ ಎಲ್ಲೊಂದು ಕಡೆಗೆ ಮತ್ತೊಂದು ಬಣ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡುಬರ್ತಾ ಇದೆ. ಈ ನಡುವೆ ಇದೀಗ ಸಿದ್ದರಾಮಯ್ಯನವರ ಅತ್ಯಾಪ್ತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ H.C. ಮಾದೇವಪ್ಪನವರು ಇವತ್ತು ಕೊಟ್ಟಂಥ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನ ಆಂತರಿಕ ಒಳಮನೆಯಲ್ಲಿ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಕ್ಕೆ ಸಾಕ್ಷಿ ಆಯಿತಾ, ಭಿನ್ನಾಭಿಪ್ರಾಯಕ್ಕೆ ಕಾರಣವಾಯಿತಾ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಡಾಕ್ಟರ್ H.C. ಮಾದೇವಪ್ಪನವರ ಹೇಳಿಕೆ ಕುರಿತಂತೆಯೇ ವ್ಯಂಗ್ಯಭರಿತವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ DCM ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸಂಸದ ಡಿ.ಕೆ. ಸುರೇಶ್ ಅವರು H.C. ಮಾದೇವಪ್ಪನವರು ಹಿರಿಯ ಸಚಿವರಾಗಿದ್ದಾರೆ, ಅವರು ತುಂಬ ಐಡಿಯಾಲಜಿಯನ್ನು ಹೊಂದಿದ್ದಾರೆ, ಮತ್ತೊಂದು ಕಡೆಯಾಗಿ ತನ್ನದೇ ಆದಂಥ ರಾಜಕೀಯ ಶಕ್ತಿಯನ್ನು ಹೊಂದಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ
ಅವರು ಹಿರಿಯ ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ಬಗ್ಗೆನೇ ಒಂದು ಆಸಕ್ತಿ ಜಾಸ್ತಿ ಇದೆ ಅನ್ನುವಂಥ ನಿಟ್ಟಲ್ಲಿ ತುಂಬ ವ್ಯಂಗ್ಯಭರಿತವಾಗಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಈ ನಡುವೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಹಕಾರ ಸಚಿವ ಕೆ ಎನ್ ರಾಜಣ್ಣವರು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಇವ್ರ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮತ್ತೊಂದು DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಪರೋಕ್ಷ ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, CM ಆಗುವಂಥ ಅರ್ಹತೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆ, ಎಲ್ಲ ಅರ್ಹತೆಗಳು ಕೂಡ ಸತೀಶ್ ಜಾರಕಿಹೊಳಿಗೆ ಇದೆ. ಹೀಗಾಗಿ CM ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಡೆಪ್ಟಿ CM ಆದರೂ ಮಾಡಬೇಕು ಅನ್ನುವಂಥದ್ದು ನನ್ನ ಒತ್ತಾಯ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಅವರ ಬಣದವ್ರಿಗೆ ಎಲ್ಲೊಂದು ಕಡೆಗೆ ಟಾಂಗ್ ಕೊಟ್ರ ಅಂತ ಈ ಒಂದು ವಿಚಾರಗಳನ್ನ ನೋಡ್ತಾ ಹೋದ್ರೆ ಎಲ್ಲೊಂದು ಕಡೆಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಮತ್ತೊಂದು ಕಡೆಯಾಗಿ ನೋಡಿ ಇದೇ ವಿಚಾರವನ್ನ ಎಲ್ಲವೂ ಸರಿ ಇದೆ ಅನ್ನೋ ಪರಿಸ್ಥಿತಿ ಯಾವ ಪಕ್ಷದಲ್ಲೂ ಕೂಡ ಕಂಡುಕೊಳ್ಳೋಕೆ ಕಷ್ಟ ಸಾಧ್ಯನೇ. ಬಟ್ ಕಾಂಗ್ರೆಸ್ಗೆ ಎಲ್ಲ ಸರಿ ಇದೆ ಅಂತ ತೋರಿಸ್ಕೊಳ್ಳೋ ಅನಿವಾರ್ಯತೆ ಈಗಿದೆಯಾ ಅನ್ನೋ ಪ್ರಶ್ನೆ ತಿಮ್ಮೇಗೌಡ್ರೆ. ಯಾಕಂತಂದ್ರೆ ಒಂದ್ ಕಡೆ ಈ ಗ್ಯಾರಂಟಿ ಅನುಷ್ಠಾನ ಸರಿ ಆಗ್ತಿಲ್ಲ ಅನ್ನೋ ವಿಚಾರವನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ವಿರೋಧ ಪಕ್ಷ. ಜನಸಾಮಾನ್ಯರಲ್ಲೂ ಕೂಡ ಅಂಥದ್ದೇ ಒಂದು ಮನಸ್ಥಿತಿ ಬಿಲ್ಡ್ ಮಾಡೋ ಪ್ರಯತ್ನ ಸತತವಾಗಿ ಆಗ್ತಾ ಇದೆ. ಇದ್ರ ನಡುವೆ ಈ ಗ್ಯಾರಂಟಿ ಯೋಜನೆಗಿಂತ ನಮಗೆ ಕುರ್ಚಿ ಕದನವೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಕಾಂಗ್ರೆಸ್ನಲ್ಲಿ ಇದಕ್ಕಿಂತ ಬೇರೆ ಅಸ್ತ್ರ ಬೇಕಾ ವಿರೋಧ ಪಕ್ಷಕ್ಕೆ? ಹಾಗೆ ಅದನ್ನ ನಂಬೋಕೆ ಜನರಿಗೆ ಅಂತ ಸ್ಮಿತಾ, ಭಾಳ ಮುಖ್ಯವಾಗಿ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲೊಂದು ಕಡೆಗೆ ಗ್ಯಾರಂಟಿಗಳ ಬಗೆಗಿನ ವಿಳಂಬ ಧೋರಣೆಗಳ ಬಗ್ಗೆ, ಅಂದರೆ ವಿಳಂಬ ನೀತಿಯ ಬಗ್ಗೆ ಸಾರ್ವಜನಿಕರಿಂದ ಎದುರಾಗ್ತಾ ಇರ್ತಕ್ಕಂಥ ಟೀಕೆ, ಆಕ್ರೋಶ, ವಿಪಕ್ಷಗಳಿಂದ ಆಗ್ತಾ ಇರ್ತಕ್ಕಂಥ ಒಂದು ಟೀಕೆಗಳು, ಆ ಒಂದು ಮುಜುಗರದಿಂದ ಪಾರಾಗಬೇಕು ಅಂದರೆ ಎಲ್ಲೋ ಒಂದು ಕಡೆಯಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಯಬೇಕು. ಅಂಥದ್ದೊಂದು ಅಸ್ತ್ರವನ್ನು ಏನಾದರೂ ಪ್ರಯೋಗ ಮಾಡಿದ್ರ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯನವರ ಆಪ್ತ ಬಣದವರು ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ವಿರೋಧ ಪಕ್ಷದವರು BJP ಮುಖಂಡ ಹಾಗೂ ಶಾಸಕ ಆರ್ ಅಶೋಕ್ ಅವರು ಈ ಹಿಂದೆ ಒಂದು ಮಾತನ್ನು ಹೇಳಿದರು. ಅಂದರೆ ತರಾತುರಿಯಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನು ಯಾಕೆ ಜಾರಿಗೆ ತಂದ್ರಿ, ಅಂದರೆ ವಾಪಸ್ ಪಡ್ಕೊಂಡ್ರಿ ಅನ್ನುವಂಥ ನಿಟ್ಟಲ್ಲಿ ನಾವು ಕಾಂಗ್ರೆಸ್ ಶಾಸಕರನ್ನ ಕೇಳಿದ್ವು. ಎಲ್ಲೋ ಒಂದು ಕಡೆಯಾಗಿ ನೋಡಿ ಏನು ಸಾರ್ವಜನಿಕರಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದ್ವು, ಮತ್ತೊಂದು ಕಡೆಗೆ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದ್ವು. ಸೊ ಇದರಿಂದ ಎಲ್ಲೊಂದು ಕಡೆ ಡೈವರ್ಟ್ ಮಾಡೋದಕ್ಕೆ ಇಂಥದ್ದೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿರ್ಬೋದು ನಮ್ಮ ನಾಯಕರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಕೂಡ ಮಾಡಿದರು. ಸೊ ಹೀಗಾಗಿ ಎರಡೂ ರೀತಿಯಲ್ಲೂ ಕೂಡ ಇದನ್ನು ವಿಶ್ಲೇಷಣೆ ಮಾಡ್ಬೋದು ಸ್ಮಿತಾ. ಯಾಕಂದರೆ ಒಂದು ಕಡೆಗೆ ಗ್ಯಾರಂಟಿಗಳ ಬಗೆಗಿನ ವಿಳಂಬ ಆಗ್ತಾ ಇದೆಯಲ್ಲ, ಆ ವಿಳಂಬದ ಬಗ್ಗೆ ಸಾಕಷ್ಟು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲಗಳು ಹಾಗೆ ಉಳ್ಕೊಂಡಿದ್ದಾವೆ. ಹೀಗಾಗಿ ಎಲ್ಲೊಂದು ಕಡೆಗೆ ಆ ಜನರ ದಿಕ್ಕನ್ನು ಬದಲಾಯಿಸಬೇಕು, ಜನರ ದಿಕ್ಕನ್ನು ಬೇರೆಡೆಗೆ ಸೆಳೆಯಬೇಕು ಅನ್ನುವಂಥ ನಿಟ್ಟಲ್ಲಿ ಇನ್ನೂ ಕೂಡ ಕಾಲಾವಕಾಶ ಬೇಕಾಗಿರ್ತಕ್ಕಂಥ ಹಿನ್ನೆಲೆ. ಯಾಕಂತ ಹೇಳಿದ್ರೆ ಕೇಂದ್ರ ಅಸಹಕಾರ ತೋರ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರೇ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ ಕೇಂದ್ರದ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದರು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಈ ಒಂದು ಜನರ ದಿಕ್ಕನ್ನು ಕೂಡ ಬೇರೆ ಕಡೆ ಸೆಳೆಯಬೇಕು, ಮತ್ತೊಂದು ಕಡೆಯಾಗಿ ಈ ಗ್ಯಾರಂಟಿಗಳ ವಿಚಾರದಲ್ಲಿ ಏನು ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳಿಲ್ಲದೆ ಒಂದು ಜನರಿಗೆ ಒಂದು ಪಡಿತರ ಅಕ್ಕಿ ಮತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಯ ಒಂದು ಸೌಲಭ್ಯಗಳನ್ನ ತಲುಪಿಸ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಈ ಒಂದು ಕಾಂಗ್ರೆಸ್ನ ಒಳಮನೆಯಲ್ಲಿ ಎದುರಾಗ್ತಾ ಇರ್ತಕ್ಕಂಥ ಏನು ಭಿನ್ನಾಭಿಪ್ರಾಯಗಳಿದಾವಲ್ಲ, ಕೆಲವೊಂದು ಏನು ಕೋಲ್ಡ್ ವಾರ್ ನಡೀತಾ ಇದೆಯಲ್ಲ, ಅದರಲ್ಲೂ ಕೂಡ DK ಶಿವಕುಮಾರ್ ಬಣದವರು ಕೆಲವೊಂದು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಕೂಡ ಸಿದ್ದರಾಮಯ್ಯನವ್ರಿಗೆ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿನ DK ಶಿವಕುಮಾರ್ ಬಣದವ್ರಿಗೂ ಕೂಡ ಎಲ್ಲೊಂದು ಕಡೆಗೆ ಟಾಂಗ್ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವದ್ವಯರು ಇಂಥದ್ದೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ರಾ ಅಂತ ಒಂದು ಚರ್ಚೆಯೂ ಕೂಡ ಇದೀಗ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ. ಒಂದ್ ಕಡೆ CM ಕುರ್ಚಿ ಫೈಟ್, ಮತ್ತೊಂದ್ ಕಡೆ ಅಕ್ಕಿ ಹುಡುಕೋ ಹರಸಾಹಸ. ಅನ್ನಭಾಗ್ಯಕ್ಕೆ ಅಕ್ಕಿ ಹೊಂದಿಸೋಕೆ ಸರ್ಕಾರ ನಡೆಸ್ತಿರುವ ಸರ್ಕಸ್ನ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಅನ್ನಭಾಗ್ಯ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೋಸ್ಕರ ಸರ್ಕಾರ ಸರ್ಕಸ್ ಮುಂದುವರೆಸಿದೆ. ಅಕ್ಕಿಯನ್ನ ಖರೀದಿ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಶತ ಪ್ರಯತ್ನವನ್ನ ಮುಂದುವರೆಸಿದೆ. ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿ ಖರೀದಿ ಮಾಡಲಿಕ್ಕೆ ಖುದ್ದು CM ಸಿದ್ದರಾಮಯ್ಯ ಸರ್ವ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಆಂಧ್ರಪ್ರದೇಶ, ಛತ್ತೀಸ್ಗಢ ಸರ್ಕಾರದ ಜೊತೆಯಲ್ಲಿ ನಿರಂತರವಾಗಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಸರಿಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಅಕ್ಕಿಯನ್ನ ಕೊಡ್ಲಿಕ್ಕೆ ಛತ್ತೀಸ್ಗಢ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ತೆಲಂಗಾಣ, ಆಂಧ್ರದಿಂದ ಕೂಡ ಅಕ್ಕಿ ಬರೋದು ಬಹುತೇಕ ಡೌಟ್ಫುಲ್ ಆಗಿರೋದ್ರಿಂದ ಛತ್ತೀಸ್ಗಢವೇ ಕೊನೆ ಆಯ್ಕೆ ಆಗಿ ಉಳಿಯತ್ತಾ ಸಿದ್ದರಾಮಯ್ಯ ಸರ್ಕಾರದ ಮುಂದೆ ಅನ್ನೋ ಅನುಮಾನ. ಸದ್ಯಕ್ಕೆ ಯಾವ ರಾಜ್ಯಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ಎಲ್ಲಿಂದ ಅಕ್ಕಿ ಯಾವ ಪ್ರಮಾಣದಲ್ಲಿ ತರಿಸಬಹುದು, ಹಾಗೆ ಸಾರಿಗೆಗೆ ತಗಲುವ
ವೆಚ್ಚವನ್ನ ಇನ್ಕ್ಲೂಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ರಾಜ್ಯದಿಂದ ಅಕ್ಕಿ ಖರೀದಿ ಮಾಡಿದ್ರೆ ಅನುಕೂಲ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗಿದ್ದಾರೆ. ಆಂಧ್ರ ಪ್ರದೇಶದವ್ರ ಜೊತೆಲೂ ಮಾತಾಡ್ತಾ ಇದ್ದೀವಿ, ಅವರು ಕೂಡ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ತೆಲಂಗಾಣದವ್ರು ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ರೆ ಅವರು ಆಗಲ್ಲ ಅಂತಾರೆ. ಛತ್ತೀಸ್ಗಢದವ್ರು ಮಾತ್ರ ಈಗ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ, 2,28,000 ಅಕ್ಕಿ ಕೊಡೋಕ್ಕಾಗಲ್ಲ, ಅದು ಕೂಡ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಕ್ಕಪಕ್ಕದ ರಾಜ್ಯಗಳ ಜೊತೆಯಲ್ಲಿ ಸಂಪರ್ಕದಲ್ಲಿಟ್ಕೊಂಡು ಅಕ್ಕಿ ಖರೀದಿ ಮಾಡುವ ಸರ್ಕಸ್ ಅನ್ನ ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗೆ ಒಂದಷ್ಟು ಪತ್ರ ಕೂಡ ರವಾನೆ ಆಗ್ತಾ ಇದೆ. ಖಡಾಖಂಡಿತವಾಗಿ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಸರಬರಾಜು ಮಾಡ್ಲಿಕ್ಕೆ ಸಾಧ್ಯ, ಇದ್ರ ಬಗ್ಗೆ ಪತ್ರದ ಮೂಲಕವೇ ತಿಳಿಸಿ ಅನ್ನೋ ಮನವಿ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ಅಕ್ಕಿ ಖರೀದಿ ವಿಚಾರದಲ್ಲಿ ಸರ್ಕಾರದ ಪ್ರಯತ್ನಗಳು ಯಾವ ರೀತಿ ಇದೆ, ಒಂದೊಂದೇ ಅಂಶವನ್ನ ನಾವು ಗಮನಿಸ್ತಾ ಹೋಗೋಣ. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬಿಪಿಎಲ್ ಕಾರ್ಡ್ ಹಾಗೆ ಅಂತ್ಯೋದಯ ಕಾರ್ಡ್ ಇರುವ ಪ್ರತಿ ಕುಟುಂಬದ ಸದಸ್ಯರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಸರ್ಕಾರ ಈಗಲೂ ಕೂಡ ಶತ ಪ್ರಯತ್ನವನ್ನ ಮುಂದುವರೆಸಿದೆ. ರಾಜ್ಯದಲ್ಲಿರುವ ಸ್ಟಾಕ್ ಸಾಕಾಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಸದ್ಯಕ್ಕೆ ಎಕ್ಸ್ಟ್ರಾ ಅಕ್ಕಿ ಸಿಗೋ ಸಾಧ್ಯತೆಗಳು ಕಡಿಮೆ. ಇದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಹೆಚ್ಚಿಗೆ ದೂರ ಇರೋ ರಾಜ್ಯಗಳ ಜೊತೆಯಲ್ಲಿ ಈ ಒಪ್ಪಂದ ಮಾಡಿಕೊಂಡ್ರೆ ಸಾರಿಗೆ ವೆಚ್ಚ ಕೂಡ ಹೆಚ್ಚಾಗೋ ಸಾಧ್ಯತೆ ಇರೋದ್ರಿಂದ ಆದಷ್ಟು ಅಕ್ಕಪಕ್ಕದ ರಾಜ್ಯದಿಂದಲೇ ಅಕ್ಕಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಛತ್ತೀಸ್ಗಢ ಸರ್ಕಾರಕ್ಕೆ ಇದೀಗ ಪತ್ರ ಬರೆದಿದೆ. ಸದ್ಯಕ್ಕೆ ತಕ್ಷಣಕ್ಕೆ ಸ್ಪಂದನೆ ಅಂತ ಸಿಗ್ತಾ ಇರೋದು ಛತ್ತೀಸ್ಗಢ ಸರ್ಕಾರದ ಕಡೆಯಿಂದ ಅಕ್ಕಿ ಕೊಡುವ ವಿಚಾರಕ್ಕೆ. ಹೀಗಾಗಿ ಪತ್ರವನ್ನ ಬರೆಯಲಾಗಿದೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ. ಯಾವ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಕ್ಕಿ ನೀಡ್ತೀರಿ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸಿ, ಪತ್ರದ ಮೂಲಕ ನಮಗೆ ತಿಳಿಸಿ. ನಮಗ್ ಬೇಕಾಗಿರೋದು ಎಷ್ಟು, ಹಾಗೆ ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿಯನ್ನ ನಮ್ಮ ರಾಜ್ಯಕ್ಕೆ ಕೊಡಬಹುದು, ಇದನ್ನ ಕ್ಲಿಯರ್ ಕಟ್ ಮಾಹಿತಿಯೊಂದಿಗೆ ನಮಗೆ ಪತ್ರದ ಮೂಲಕ ತಿಳಿಸಿ ಅಂತ ಹೇಳಿ ಛತ್ತೀಸ್ಗಢ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಛತ್ತೀಸ್ಗಢ ಹೊರತುಪಡಿಸಿ ಬೇರೆ ಕಡೆ ಅಕ್ಕಿ ಸಿಗ್ತಾ ಇಲ್ಲ. ಹೀಗಾಗಿ ಛತ್ತೀಸ್ಗಢದ ಜೊತೆಯಲ್ಲೇನೆ ಈ ಅಕ್ಕಿ ಖರೀದಿಯ ಒಪ್ಪಂದ ಆಗಬಹುದಾ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಛತ್ತೀಸ್ಗಢ ಸರ್ಕಾರದಿಂದ ಸರಿಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿಯನ್ನ ಕೊಡುವ ಭರವಸೆ ಸದ್ಯಕ್ಕೆ ಲಭ್ಯವಾಗಿದೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿ ಅವಶ್ಯಕತೆ ಇದ್ರೂ ಕೂಡ ತಕ್ಷಣಕ್ಕೆ ಸಿಗೋಷ್ಟು ಅಕ್ಕಿಯನ್ನ ಛತ್ತೀಸ್ಗಢದಿಂದ ಖರೀದಿ ಮಾಡುವ ಲೆಕ್ಕಾಚಾರ ಸದ್ಯಕ್ಕೆ ನಡೀತಾ ಇದೆ. 3-4 ತಿಂಗಳಿಗೆ ಬೇಕಾಗುವಷ್ಟು ಅಕ್ಕಿಯನ್ನ ಖರೀದಿ ಮಾಡುವ ಇರಾದೆಯನ್ನ ರಾಜ್ಯ ಸರ್ಕಾರ ಹೊಂದಿದೆ. ಈಗ ತಕ್ಷಣಕ್ಕೆ 1 ತಿಂಗಳಿಗಾಗೂ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ರೆ ಮತ್ತೆ ಮುಂದಿನ ತಿಂಗಳಿಗೆ ಏನ್ ಮಾಡೋದು? ಹೀಗಾಗಿ 2-3 ತಿಂಗಳಾದ್ರೂ ಅಡ್ಜಸ್ಟ್ ಮಾಡುವಷ್ಟು ಅಕ್ಕಿಯನ್ನ ಖರೀದಿ ಮಾಡುವ ಪ್ಲಾನಿಂಗ್ ಅನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಷ್ಟು ಅಕ್ಕಿ ಕೊಡೋಕೆ ಅಂದ್ರೆ 3-4 ತಿಂಗಳಿಗೆ ಈ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಜನರಿಗೆ ಕೊಡಬೇಕಾದ ಪ್ರಮಾಣದಲ್ಲಿ ಅಕ್ಕಿಯನ್ನ ಖರೀದಿ ಮಾಡಬೇಕು ಅಂತ ಬೇರೆ ರಾಜ್ಯಗಳ ಮುಂದೆ ಒಪ್ಪಂದಕ್ಕೆ ಮುಂದಾದ್ರೂ ಕೂಡ ಬೇರೆ ಯಾವ ರಾಜ್ಯಗಳು ಕೂಡ ಆ ಪ್ರಮಾಣದಲ್ಲಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಸಿದ್ಧರಾಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳಿಂದ ಅಕ್ಕಿ ಖರೀದಿ ಮಾಡಬಹುದಾ, ಈ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಇದೀಗ ಪ್ರಯತ್ನವನ್ನ ಮುಂದುವರೆಸಿದೆ. ಯಾವ್ಯಾವ ಮೂಲದಿಂದ ಅಕ್ಕಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅದರಲ್ಲೂ ಆರ್ಥಿಕ ಹೊರೆ ಆಗದೇ ರೀತಿಯಲ್ಲಿ ಆದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಆಗೋ ರೀತಿಯಲ್ಲಿ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಅಕ್ಕಿ ಖರೀದಿಯಲ್ಲಿ ಸದ್ಯಕ್ಕೆ ಗೊಂದಲದ ಗೂಡಾಗಿದೆ ಸರ್ಕಾರದ ಮುಂದೆ ಕೂಡ ಡಿಸಿಷನ್ ಮೇಕಿಂಗ್ ಅನ್ನೋದು. ಈಗ ಛತ್ತೀಸ್ಗಢದಿಂದ 1.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿಯನ್ನು ಸಿಗಬಹುದು ಅನ್ನೋ ಭರವಸೆ. ಆದ್ರೆ ಕೇವಲ ಅಷ್ಟಾದ್ರೆ ಸಾಕಾಗೋದಿಲ್ಲ. ಪೂರ್ತಿ ಪ್ರಮಾಣದಲ್ಲಿ ನಮಗೆ ಅಕ್ಕಿಯನ್ನ ನಿರಂತರವಾಗಿ ಸಪ್ಲೈ ಮಾಡುವ ರಾಜ್ಯ ಯಾವುದು, ಖರೀದಿ ಮಾಡಬೇಕು ಅಂತಂದ್ರೂ ಕೂಡ ಆ ರಾಜ್ಯದ ಜೊತೆಗೆ ನಾವು ಯಾವ ರೀತಿಯ ಒಡಂಬಡಿಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ, ಹಾಗೆ ಅಕ್ಕಿಗೆ ಎಷ್ಟು ಕೊಡಬೇಕು, ಸಾರಿಗೆ ವ್ಯವಸ್ಥೆಗೆ ಎಷ್ಟು ಖರ್ಚು ಮಾಡಬೇಕು, ಇದೆಲ್ಲವನ್ನ ಕೂಡ ಅಳೆದು ತೂಗಿ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬ್ಯುಸಿ ಆಗಿದೆ. ಇದರ ಜೊತೆಗೆ ಕೇಂದ್ರದಿಂದ ಕೂಡ ಅಕ್ಕಿ ಖರೀದಿಯ ಈ ಮಾತುಕತೆ ಏನಿತ್ತು ಸದ್ಯಕ್ಕೆ ಎಕ್ಸ್ಟ್ರಾ ಅಕ್ಕಿ ಸಿಗೋದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿರೋದ್ರಿಂದ ನೆರೆ ಹೊರೆ ರಾಜ್ಯದ ಕಡೆಗೆ ಮುಖ ಮಾಡಿದೆ ರಾಜ್ಯ ಸರ್ಕಾರ. ಮತ್ತೊಂದ್ ಕಡೆ ಅಕ್ಕಿ ಕೊಡಿಸೋಕೆ ಆಗ್ಲಿಲ್ಲ ಅಂತಂದ್ರೆ ಜನರ ಅಕೌಂಟ್ಗೇನೆ ದುಡ್ಡು ಹಾಕ್ಬಿಡಿ ಅಂತ ಹೇಳಿ ಬಿಜೆಪಿಯ ನಾಯಕರು ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರಲ್ಲೂ ನೇರವಾಗಿ CT ರವಿ ಅವರೇ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಅಕ್ಕಿ ಕೊಡೋದು ಜನ ತಿನ್ಲಿ ಅಂತ, ದುಡ್ಡು ಕೊಟ್ರೆ ಜನ ದುಡ್ಡನ್ನು ತಿಂತಾರಾ ಅಂತ ಹೇಳಿ ಪ್ರತ್ಯುತ್ತರ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇನ್ನು ಅಕ್ಕಿ ಈ ರಾಜಕೀಯವನ್ನ ಬಿಟ್ಟು ಕೇಂದ್ರಕ್ಕೆ ಹೇಳಿ ಅಕ್ಕಿಯನ್ನ ನೀವೇ ಕೊಡಿಸಿ ಅಂತ ಕೂಡ ಸಿದ್ದರಾಮಯ್ಯ ತಿಳಿಸ್ತಿದ್ದಾರೆ. ಜುಲೈ 1ರಿಂದ ಅಕ್ಕಿ ಖಚಿತ ಇವ್ರ ಭಾಷಣ, ಈಗ ಕೇಂದ್ರದ ಮೇಲೆ ಆಪಾದನೆ. ನಾನು ಅವ್ರಿಗೆ ಏನು ವಿನಂತಿ ಮಾಡ್ತೀನಿ, ನೀವು ಎಲ್ಲ BPL ದಾರರ ಖಾತೆಗೆ ಹಣ ಹಾಕಿ ಅವ್ರು ಅಕ್ಕಿ ಕೊಂಡ್ಕೊಳ್ತಾರೆ. ಹೆಂಗೂ ಕೇಂದ್ರ ಈಗ 5 kg ಅಕ್ಕಿ ಕೊಡ್ತಾ ಇದೆ, ಹೆಚ್ಚುವರಿ ಅಕ್ಕಿ ಯಾರಿಗೆ ಬೇಕಾಗುತ್ತೆ ಅವ್ರು ಕೊಂಡ್ಕೊಳ್ತಾರೆ. ದುಡ್ಡು ಕೊಟ್ಟರೆ ಅಕ್ಕಿ ಸಿಗುತ್ತೆ, ದುಡ್ಡು ಕೊಟ್ಟರೂ ಅಕ್ಕಿ ಸಿಗಲಾರ್ದಂಥ ಸ್ಥಿತಿಯಲ್ಲಿ ಏನಿಲ್ಲ, ಮಾರ್ಕೆಟಲ್ಲಿ ಸಿಗುತ್ತೆ ದುಡ್ಡು ಕೊಟ್ಟರೆ.
ಕೊಂಡ್ಕೊಳ್ತಾರೆ. ನೀವು ದುಡ್ಡು ಹಾಕಿ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ತಮಗೆ ಈ ಸಿಂಪಲ್ ಐಡಿಯಾನು ಹೊಳಿದೇ ಇದ್ರೆ ಹೆಂಗೆ? ಇವ್ರು ಹೇಳ್ತಾರೆ ರೈಟಿಂಗ್ನಲ್ಲಿ ಏನಾದ್ರು ನಿಮ್ಗೆ ಕಮಿಟ್ ಮಾಡಿಕೊಡ್ತೀವಿ, ನಿಮಗೆ ಕಳಿಸ್ತೀವಿ ಅಂತ ಏನೋ ಕಮಿಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರಾ? ನಿಮ್ಗೆ ಯಾವಾಗಲೂ ಕಮಿಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರಾ? ಕಮಿಟ್ಮೆಂಟ್ ಲೆಟರ್ ಕೊಡದೇ ಇದ್ದರೆ ತಪ್ಪಾಗುತ್ತೆ. ಕಮಿಟ್ಮೆಂಟ್ ಲೆಟರ್ನ ಕೊಟ್ಟಿರೋ ತೋರಿಸ್ಲಿ ಇವರಿಗೆ. ಇವರು ಸುಳ್ಳು ರಾಮಯ್ಯ ಅಲ್ಲ ಅಂತ ಅನ್ನೋದಾದರೆ ಆ ಕಮಿಟ್ಮೆಂಟ್ ಲೆಟರ್ ತೋರಿಸ್ಲಿ. ಕೇಂದ್ರ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಮಿಟ್ಮೆಂಟ್ ಲೆಟರ್ ನಮಗೆ ಕೊಟ್ಟಿತ್ತು, ತೋರಿಸ್ಲಿ. ಮತ್ತು ಇಷ್ಟಕ್ಕೂ ಏನು ಆಕಾಶ ಕೆಳಗೆ ಬಿದ್ದಿಲ್ಲ. ದುಡ್ಡು ಕೊಟ್ಟರೆ ಅಕ್ಕಿ ಸಿಗ್ತಾ ಇದೆ, ಇವತ್ತಿಗೂ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇವ್ರ ದುಡ್ಡನ್ನು ಖಾತೆಗೆ ಹಾಕಲಿ. ಕೊಟ್ಟರೆ ತಾನು ಕೊಟ್ಟೆ ಅಲ್ಲಿ ಕೇಂದ್ರದ ಹೆಸರು ಬರಬಾರ್ದು. ಅಕಸ್ಮಾತ್ ಕೊಡದೆ ಇದ್ರೆ ಕೇಂದ್ರದ ಮೇಲೆ ಗುಬೆ ಕೊಡ್ಸೋದು. ಅಕ್ಕಿ ಕೊಡೋದು ಅನ್ನ ತಿನ್ನಿ ಅಂತ, ದುಡ್ಡು ಕೊಡೋದು ದುಡ್ಡು ತಿನ್ನಿ ಅಂತ ಅಲ್ಲ, ಅವರು ಬೇಕಾದ ಅಕ್ಕಿಗರಿ ಮಾಡ್ಕೊಳ್ತಾರೆ. ಬಿಜೆಪಿ ಅವ್ರಿಗೆ ಅದ್ರ ಬದಲು ಇದು ಹೇಳೋದ್ರ ಬದಲು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಅಕ್ಕಿ ಕೊಡಿಸ್ಕೊಳ್ಳಿ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್, ಬಡವರ ಬಗ್ಗೆ ಕಾಳಜಿ ಇದ್ರೆ ಬಿಜೆಪಿ ಅವರು ಅವ್ರ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಮಾಡೋದು ಬಿಡ್ರಿ, ಅಕ್ಕಿ ಕೊಡ್ರಿ ಅವ್ರಿಗೆ ಅಂತ ಹೇಳ್ಬೇಕು. ಅಕ್ಕಿ ವಾರ್ ಒಂದ್ ಕಡೆಯಾದ್ರೆ 200 ಯೂನಿಟ್ ಉಚಿತ ವಿದ್ಯುತ್ಗೋಸ್ಕರ ಜನರು ಕಾಯ್ತಾ ಇದ್ದು ಅಲ್ಲೂ ಕೂಡ ಒಂದಷ್ಟು ಗೊಂದಲ ಏರ್ಪಟ್ಟಿದೆ. ಮಾಸಿಕ ಅಂದ್ರೆ ತಿಂಗಳಿಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಘೋಷಿಸಿತ್ತು ಗೃಹ ಜ್ಯೋತಿ ಯೋಜನೆಯ ಮೂಲಕ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬರೋಕ್ ಮುಂಚೆ ಚುನಾವಣಾ ಪ್ರಣಾಳಿಕೆಯ ಭಾಗವಾಗಿ ಯೋಜನೆಯನ್ನ ಘೋಷಿಸಲಾಗಿತ್ತು. ಇದೀಗ ಅನುಷ್ಠಾನಕ್ಕೆ ತರೋ ಪ್ರಯತ್ನವಾಗಿ ಇವತ್ತಿನಿಂದ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಹೇಳಿತು. ಆದ್ರೆ ಈ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯಲ್ಲೂ ಕೂಡ ಒಂದಷ್ಟು ತೊಡಕುಗಳು ಎದುರಾಗಿದೆ. ಸರ್ವರ್ ಡೌನ್, ಅಪ್ಲೋಡ್ ಮಾಡೋಕೆ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿವಿಧ ಕೇಂದ್ರಗಳಲ್ಲಿ ಯೋಜನೆ ಲಾಭ ಪಡೆಯೋಕೆ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಯೋಜನೆ ವೆಬ್ಸೈಟ್ನಲ್ಲಿ ಗೊಂದಲ. ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡಿದ್ರೂ ಕೂಡ ಅರ್ಜಿ ಸ್ವೀಕಾರ ಆಗ್ತಾ ಇಲ್ಲ. ಸರಿಯಾದ ಮಾಹಿತಿ ನೀಡಿದ್ರೂ ಕೂಡ ವೆಬ್ಸೈಟ್ ಅದನ್ನ ತೆಗೆದುಕೊಳ್ತಿಲ್ಲ ಅನ್ನೋ ಆರೋಪ. ಬೆಂಗಳೂರಿನ HAL ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರೋ ಬೆಂಗಳೂರು 1 ನಲ್ಲಿ ಜನ ಗೊಂದಲಕ್ಕೆ ಸಿಲುಕಿ ಅರ್ಜಿ ಹಾಕೋಕ್ ಆಗದೆ ವಾಪಸ್ ಹೋದ ಪ್ರಸಂಗ ಕೂಡ ಕಾಣೋಕ್ ಸಿಕ್ಕಿದೆ. ಇನ್ನು HAL ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರುವಂತಹ ಬೆಂಗಳೂರು 1 ಕೇಂದ್ರದಲ್ಲಿ ಯಾವ ರೀತಿ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅನ್ನೋದರ ವರದಿಯನ್ನ ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಗೃಹ ಜ್ಯೋತಿ ಶುರುವಾಗಿ ಅಂದರೆ ವೆಬ್ಸೈಟ್ ಲಾಂಚ್ ಆಗಿ ಸಾಕಷ್ಟು ಜನ ಒಂದು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಂದಿರ್ತಕ್ಕಂಥ ಅದೇ ರೀತಿಯಾಗಿ ಈಗ ನಾವು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರ್ತಕ್ಕಂಥ ಬೆಂಗಳೂರು 1ನಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ವಿಷುವಲ್ಸಲ್ಲಿ ಈಗ ಸಾಕಷ್ಟು ಜನ ಬೆಂಗಳೂರು 1ಗೆ ಬಂದು ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಕೂಡ 11 ಗಂಟೆಗೆ ಶುರುವಾದಂಥ ಒಂದು ಗೃಹ ಜ್ಯೋತಿ ಯೋಜನೆ ಚಾಲನೆ ಏನು ಶುರುವಾಗಿದೆ. ವೆಬ್ಸೈಟ್ನಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಜೊತೆಗೆ ಈಗಾಗಲೇ ವಿಷುವಲ್ಸಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸರತಿ ಸಾಲಿನಲ್ಲಿ ಸಾರ್ವಜನಿಕರು ಬಂದು ಒಂದು ವೆಬ್ಸೈಟ್ನಲ್ಲಿ ತಮ್ಮ ಓನರ್ ಹಾಗೂ ರೆಂಟರ್ ಒಂದು ಪ್ರತಿಕ್ರಿಯೆಗೆ ಲೈಟ್ ಬಿಲ್ಲನ್ನು ಕೂಡ ಕೊಡ್ತಾ ಇರ್ತಕ್ಕಂಥ ಸದ್ಯಕ್ಕೆ ಯಾವುದೂ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಸುಮಾರು 11 ಗಂಟೆಗೆ ಚಾಲನೆ ಆದಂಥ ವೆಬ್ಸೈಟ್ 12 ಗಂಟೆ 20 ನಿಮಿಷ ಆದರೂ ಕೂಡ ಸರಿಯಾಗಿ ಒಂದು ರೆಸ್ಪಾಂಡ್ ಮಾಡ್ತಾಯಿಲ್ಲ. ಸಾಕಷ್ಟು ಒಂದು ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ರೆಂಟರ್ ಒಂದು RRID ನಂಬರನ್ನು ಹಾಕಿದ್ರೆ ಅದಾದ ನಂತರ ಸರಿಯಾಗಿ ಸ್ವೀಕೃತಗೊಳ್ತಿಲ್ಲ. ಇದರಿಂದ ಸಾಕಷ್ಟೊಂದು ಗೊಂದಲದ ವಾತಾವರಣನೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಕೆಲವು ಸೆಂಟರ್ಗಳಲ್ಲಿ ವೆಬ್ಸೈಟ್ಗಳು ಓಪನ್ ಆದರೆ ಇನ್ನು ಕೆಲವು ಸೆಂಟರ್ಗಳಲ್ಲಿ ವೆಬ್ಸೈಟ್ಗಳು ಬೆಂಗಳೂರು 1ನಲ್ಲಿ ಓಪನ್ ಆಗ್ತಲ್ಲ. ಈಗಾಗಲೇ ನೀವೇನು ವಿಜುವಲ್ಸಲ್ಲಿ ನೋಡ್ತಾರೆ ಸುಮಾರು ಅರ್ಧ ಗಂಟೆ 3/4 ಗಂಟೆಗಳು ಕೂಡ ಇಲ್ಲಿ ಆಪರೇಟರ್ಗಳು ಒಂದು ಸರ್ವಿಸನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ವೆಬ್ಸೈಟ್ಗಳು ಸರಿಯಾಗಿ ಚಾಲನೆ ಆಗ್ತಾಯಿಲ್ಲ. ಯಾಕಂದರೆ ಗೊಂದಲದ ವಾತಾವರಣನೇ ಸೃಷ್ಟಿಯಾಗಿರ್ತಕ್ಕಂಥ ಹಲವು ಗೊಂದಲಗಳಲ್ಲಿ ಮುಂದೆ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಇದರಿಂದ ಸಾರ್ವಜನಿಕರಲ್ಲೂ ಕೂಡ ಸಾಕಷ್ಟು ಒಂದು ಗೊಂದಲ ಉಂಟಾಗಿರೋದ್ರಿಂದ ಇನ್ನು ಕೆಲವೇ ಗಂಟೆಗಳು ಹಿಡಿಯುತ್ತೆ ಅನ್ನೋದು ಕೂಡ ಇಲ್ಲಿನ, ಅಂದರೆ ಇನ್ನು ಕೆಲವೇ ಗಂಟೆಗಳಾದ ನಂತರ ಮತ್ತೆ ಆಪರೇಟ್ ಶುರುವಾಗುತ್ತೆ ಅನ್ನೋದು ಕೂಡ ಇಲ್ಲಿನ ಅಧಿಕಾರಿಗಳ ಮಾತಾಗಿರ್ತಕ್ಕಂಥ. ಕ್ಯಾಮರಾ ಪರ್ಸನ್ ರೈಡೋ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಗೃಹ ಜ್ಯೋತಿ ಯೋಜನೆಯ ಗೊಂದಲ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಣೋಕ್ ಸಿಕ್ಕಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ತಾಂತ್ರಿಕ ತೊಂದರೆ ಎದುರಾಗಿದೆ. ಕರ್ನಾಟಕ 1 ಸೇರಿದಂತೆ ಎಲ್ಲೂ ಕೂಡ ಅರ್ಜಿ ಸ್ವೀಕಾರ ಆಗ್ತಾ ಇರಲಿಲ್ಲ. ಅರ್ಜಿ ಸಲ್ಲಿಸೋಕೆ ಬಂದ ಜನ ನಿರಾಸೆಯಿಂದ ವಾಪಸ್ ಹೋಗಿದ್ದ ಪ್ರಸಂಗ ನಡೆದಿದೆ. ಇಲ್ಲ ತಗೋತಾ ಇದ್ದಲ್ರಿ, ಇನ್ನೂ ಅಪ್ ಟು ಡೇಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇದುವರೆಗೆ ಆದರೆ ನಿನ್ನೆ ಬೆಳಿಗ್ಗೆನೇ ಕೂಡ ನ್ಯೂಸ್ನಾಗ ಹೇಳಿದ್ದಾರೆ, ಇಲ್ಲ ಈ ಥರ ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರು ಅವರು. ಈಗ ಕೆಳಗೆ ಬಂದರೆ ಈಗ ಅಪ್ ಟು ಡೇಟ್ ಆಗಿಲ್ಲ, ಅದು ನೀವು ನಾಳೆ ಬರ್ರಿ ಅಂತಂದು ಹೇಳ್ತಾ ಇದ್ದಾರೆ ಅವರು. ಅಂದರೆ ಈಗ ಇವತ್ತಿನ ದಿವಸ ಮಾತ್ರ ಏನು ಅಪ್ ಟು ಡೇಟ್ ಆಗೋಕ್ಕಿಲ್ಲ. ಯಾಕಂದ್ರೆ ಅವರು ಮಧ್ಯಾಹ್ನ 3 ಗಂಟೆಗೆ ಬರ್ತೀವಿ ಅಂದರೆ ಇಲ್ಲ ಮಧ್ಯಾಹ್ನ ಬರಬೇಡ್ರಿ ನೀವು,
ನಾಳೆ ಬೆಳಿಗ್ಗೆ ಬರ್ರಿ ಅಂತ ನಾಗತ್ತಾರ ಅವರು. ಅದು ಅಪ್ ಟು ಡೇಟ್ ಆಗೇದು ಇಲ್ಲೋ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ ಅವ್ರಿಗೆ. ಇಲ್ಲ ಏನು ಗೃಹ ಜ್ಯೋತಿ ಏನು ಸ್ಟಾರ್ಟ್ ಆಗಿಲ್ಲರಿ ಇನ್ನು ಅರ್ಜಿ? ಇಲ್ಲರಿ, ಬೆಳಗ್ಗೆ ನಾವು ಟಿ ವಿಯಲ್ಲಿ ನೋಡಿದ್ವಿ. ಈಗ ಇವತ್ತಿಂದ ನೀವು ಅರ್ಜಿ ಸಲ್ಲಿಸ್ಬೋದು ಅಂತೇಳಿ ಬೆಳಗ್ಗೆ ನಾವು ವಾರ್ತಾದಲ್ಲಿ ಮತ್ತು ನ್ಯೂಸ್ ಪೇಪರ್ನಲ್ಲಿ ನೋಡಿದ್ವಿ. ಅದನ್ನು ನೋಡಿ ನಾವು ಇಲ್ಲಿ ಬಂದು ಅರ್ಜಿ ಸಲ್ಲಿಸ್ಬೇಕಂತ ಬಂದ್ವಿ. ಆದರೆ ಇಲ್ಲಿ ಇನ್ನೂ ಸಾಫ್ಟ್ವೇರ್ ರೆಡಿ ಇಲ್ಲ, ಇನ್ನೂ ಮಧ್ಯಾಹ್ನ ಆಗ್ಬೋದು, ನಮ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದು ಮಾತಾಡ್ತಾರೆ. ಆದರೆ ಆ್ಯಕ್ಚುಲಿ ಟಿ ವಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ನೀವು ಬೆಳಗ್ಗೆ ಹೋಗಿ ನೀವು ಗೃಹ ಜೊತೆಗೆ ಆಧಾರ್ ಕಾರ್ಡು ಮತ್ತು ಲೈಟ್ ಬಿಲ್ಲನ್ನು ತೊಗೊಂಡೋಗಿ ಅರ್ಜಿ ಸಲ್ಲಿಸ್ಬೋದು, ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ನಾವು ಅರ್ಜಿ ಸಲ್ಲಿಸೋಕೆ ಬಂದಾಗ ಇಲ್ಲಿ ನಿರಾಶಾದಾಯಕ ಪ್ರತಿಕ್ರಿಯೆಯನ್ನು ನಾವು ನೋಡ್ಬೇಕಾಯ್ತು. ಸಂಡೇ ಇರೋದ್ರಿಂದ ನಾವು ನಾಳೆ ನೌಕರಿ ಬಿಟ್ಟು ಇಲ್ಲಿ ಗೊಂದಲ ಇವತ್ತು ಏರ್ಪಟ್ಟಿದೆ. ಆದ್ರೆ ಯಾವ ರೀತಿ ಈ ಒಂದು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸರ್ಕಾರ ಏನ್ ಹೇಳಿತ್ತು, ಯಾವ್ಯಾವ ಮಾರ್ಗಗಳನ್ನ ಸೂಚಿಸಿತ್ತು ಸರ್ಕಾರ, ಅದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಇವತ್ತು ಗೊಂದಲ ಇದೆ, ನಾಳೆ ಬಗೆಹರಿಬಹುದು ಅನ್ನೋ ನಿರೀಕ್ಷೆ. ಹಾಗಾದ್ರೆ ಯಾವ ರೀತಿ ನೀವು ಈ ಯೋಜನೆಯ ಫಲಾನುಭವಿಗಳ ಆಗಬಹುದು, ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬಹುದು ಅನ್ನೋದಕ್ಕೆ ಉತ್ತರ ಈ ರೀತಿ ಇದೆ. ಸೇವಾ ಸಿಂಧು ವೆಬ್ಸೈಟ್ ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಸೇವಾ ಸಿಂಧು ಪೋರ್ಟಲ್ ಅನ್ನ 1 ಪಾಯಿಂಟ್ ಸೊಲ್ಯೂಷನ್ ಅನ್ನೋ ರೀತಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸರ್ಕಾರ ಉಪಯೋಗಿಸುತ್ತಿದೆ. ಈ ಯೋಜನೆಗೂ ಕೂಡ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಲಾಗಿನ್ ಆಗಿ ಅಪ್ಲಿಕೇಶನ್ ಸಲ್ಲಿಸಬಹುದು. ಆಪ್ ನ ಮೂಲಕ ಕೂಡ ಈ ಗೃಹ ಜ್ಯೋತಿಗೋಸ್ಕರನೇ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಲಾಗಿರುವ ಆಪ್ ನ ಮೂಲಕ ಕೂಡ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡುವ ಒಂದು ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಇದರ ಜೊತೆಗೆ QR ಕೋಡ್ ಅನ್ನ ಕೂಡ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಪಾದನೆ ಮಾಡಬಹುದು. ಕರ್ನಾಟಕ 1, ಗ್ರಾಮ 1 ಹಾಗೆ ಬೆಂಗಳೂರು 1 ರೀತಿಯ ಸೇವಾ ಕೇಂದ್ರಗಳಲ್ಲೂ ಕೂಡ ಫಿಸಿಕಲಿ ಅಪ್ಲಿಕೇಶನ್ ಅನ್ನ ಕೊಡ್ಲಿಕ್ಕೆ, ಅಂದ್ರೆ ನೀವೇ ಹೋಗಿ ಖುದ್ದಾಗಿ ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಿ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಈ ಸ್ಥಳಗಳಿಗೆ ಹೋಗಿ ಕೂಡ ಅಪ್ಲಿಕೇಶನ್ ಅನ್ನ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾಗಿದೆ. ಆದ್ರೆ ಇವತ್ತು ಈ ಕೇಂದ್ರಗಳಲ್ಲೂ ಕೂಡ ಅರ್ಜಿ ಸರಿಯಾಗಿ ಸ್ವೀಕಾರ ಆಗ್ಲಿಲ್ಲ ಅನ್ನೋ ಆರೋಪ ಕೇಳೋಕ್ ಸಿಕ್ತು. ಇನ್ಫ್ಯಾಕ್ಟ್ ಬೆಂಗಳೂರಿನ ಬೆಂಗಳೂರು 1 ಸೇವಾ ಕೇಂದ್ರದಿಂದಲೇ ನಮ್ಮ ಪ್ರತಿನಿಧಿ ಇದನ್ನು ವಿವರಿಸಿದ್ರು ಕೂಡ ಯಾವ ರೀತಿಯಾಗಿ ಜನರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ನಾಡಾ ಕಚೇರಿ ಹಾಗೆ ವಿದ್ಯುತ್ ಕಚೇರಿಗಳಲ್ಲೂ ಕೂಡ ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕೇವಲ ನಿರ್ದಿಷ್ಟ ಸೇವಾ ಕೇಂದ್ರಗಳನ್ನ ಮಾತ್ರ ಸೂಚಿಸಿಬಿಟ್ರೆ ಜನರಿಗೆ ಗೊಂದಲ ಆಗುತ್ತೆ, ಹಾಗೆ ಜನಜಂಗುಳಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಆಯ್ಕೆಗಳನ್ನ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗೆ ಆಧಾರ್ ಸಂಖ್ಯೆ, ವಿದ್ಯುತ್ ಖಾತೆ ಸಂಖ್ಯೆ ಹಾಗೆ ಮೊಬೈಲ್ ಸಂಖ್ಯೆ ಅರ್ಜಿಯನ್ನ ಕೊಡೋ ಸಂದರ್ಭದಲ್ಲಿ ಈ ಮೂರು ಕೂಡ ನೀವು ಸರಿಯಾಗಿ ದಾಖಲು ಮಾಡಬೇಕಾಗಿರೋದು ಅನಿವಾರ್ಯ. ಈ ಮೂರು ಡಾಕ್ಯುಮೆಂಟ್ ಕೂಡ ನಿಮ್ಮದೇ ಹೆಸರಲ್ಲಿ ಇರಬೇಕು. ಯಾರ ಹೆಸರಿಗೆ ಈ ಒಂದು ಗೃಹ ಜ್ಯೋತಿ ಯೋಜನೆಯ ಫಲ ಬರಬೇಕು, ಈ ಮೂರು ಡಾಕ್ಯುಮೆಂಟೇಶನ್ ಕೂಡ ಅವರದ್ದೇ ಹೆಸರಲ್ಲಿ ಇರಬೇಕು ಅನ್ನೋದು ಕಡ್ಡಾಯ ಇಲ್ಲಿ. ಇದರ ಜೊತೆಗೆ ಅರ್ಜಿ ಸಲ್ಲಿಕೆ ಬಗ್ಗೆ ಗೊಂದಲ ಇದ್ರೆ ಒಂದು ಸಂಖ್ಯೆಯನ್ನ ನೀಡಲಾಗಿದೆ, 1912. ಈ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಇರುವ ಗೊಂದಲಗಳಿಗೆ ಉತ್ತರವನ್ನ ಕೂಡ ಕಂಡುಕೊಳ್ಳಬಹುದು ಅಂತ ರಾಜ್ಯ ಸರ್ಕಾರ ಸೂಚಿಸಿದೆ. ಈ ಮೂಲಕ ಗೊಂದಲಗಳು ಇದ್ರೂ ಕೂಡ ಸದ್ಯಕ್ಕೆ ಈ ಇಷ್ಟು ಆಯ್ಕೆಗಳಲ್ಲಿ ಯಾವ್ದಾದ್ರೂ ಒಂದರ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ ಸೂಚಿಸಿದೆ ರಾಜ್ಯ ಸರ್ಕಾರ. ಇವತ್ತು ಗೊಂದಲ ಆಯಿತು, ನಾಳೆ ಬಗೆಹರಿಸುವ ಪ್ರಯತ್ನ ಆಗ್ತಾ ಅನ್ನೋದನ್ನ ಕಾದ್ ನೋಡೋಣ. ಇದ್ರ ಜೊತೆಗೆ ಸರ್ಕಾರದ ಗ್ಯಾರಂಟಿಗಳಿಗೆ ಸೈಬರ್ ಕಳ್ಳರ ಕಂಟಕ ಕೂಡ ಶುರುವಾಗ್ಬಿಟ್ಟಿದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿಗೆ ಸೈಬರ್ ಕಾಟ ಶುರುನಾ ಅನ್ನೋ ಅನುಮಾನ. ಆನ್ಲೈನ್ ಅರ್ಜಿ ಸಲ್ಲಿಕೆ ಬಗ್ಗೆ ಸೈಬರ್ ತಜ್ಞರು ಇದೀಗ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಏಕಾಏಕಿ ಅರ್ಜಿ ಹಾಕಿದಾಗ ಸರ್ವರ್ ಡೌನ್ ಆಗೋ ಭೀತಿ, ಜನರು ಇದನ್ನು ಅನುಭವಿಸಿದ್ದಾರೆ ಕೂಡ ಇವತ್ತು. ಇನ್ನು ಜನರ ವೈಯಕ್ತಿಕ ದಾಖಲೆ ಸೋರಿಕೆ ಆಗೋ ಸಾಧ್ಯತೆ ಕೂಡ ಇದೆ. ಸೈಬರ್ ಕಳ್ಳರಿಂದ ಜನರ ದಾಖಲಾತಿಯನ್ನ ಅಥವಾ ದಾಖಲೆಗಳನ್ನ, ಅದರಲ್ಲಿರೋ ಮಾಹಿತಿಗಳನ್ನ ಕನ್ನ ಹಾಕೋ ಸಾಧ್ಯತೆ ಇದೆ ಅನ್ನೋದು ಸೈಬರ್ ತಜ್ಞರ ಅನುಮಾನ. ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇವಾಗ ನ್ಯೂಸ್ ಬಂದಿದೆ. ಎರಡು ಕೂಡ ಏಕಕಾಲಕ್ಕೆ ಆ ಫೋನ್ಗಳಿಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ ಆ ಸರ್ವರ್ ಲೋಡ್ ಕೊಡೋಕ್ಕಾಗದ ಕಾರಣಕ್ಕೋಸ್ಕರ ಸರ್ವರ್ ಡೌನ್ ಆಗಿರ್ಬೋದು. ನೀವು ಸೇವಾ ಸಿಂಧು ಪೋರ್ಟಲ್ ಹೆಸರಲ್ಲಿ ಸೈಬರ್ ಕ್ರೈಮ್ ಅಥವಾ ಸೈಬರ್ ವಿಕ್ಟಿಮ್ ಆಗ್ತಿರೋ ಕಾರಣಕ್ಕೋಸ್ಕರ ಯಾವುದ್ಯಾವುದೋ ಲಿಂಕ್ ಬರೋದ್ರಿಂದ ಯಾವುದೋ SMS ಬರುತ್ತೆ, ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಆಗಿ ನೀವು SMS ಲಿಂಕ್ ಬರ್ಬೋದು. ಯಾರೋ ವಾಟ್ಸಪ್ಪಲ್ಲಿ ಕೆಲವು ಲಿಂಕ್ಗಳನ್ನ ಕಳಿಸ್ಬೋದು, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಕಂಡ ಲಿಂಕ್ಗಳ ಬಗ್ಗೆ, ಸಿಕ್ಕಿದ ಲಿಂಕ್ಗಳ ಬಗ್ಗೆ ನೀವು ಲಾಗಿನ್ ಮಾಡಿ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಿಂದ ನಿಮ್ಮ ಡೇಟಾ ಕಾಂಪ್ರಮೈಸ್ ಆಗ್ಬೋದು. ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇವಾಗ ನ್ಯೂಸ್ ಬಂದಿದೆ. ಎರಡು ಕೂಡ ಏಕಕಾಲಕ್ಕೆ ಆ ಫೋನ್ಗಳಿಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ
ಸೈಬರ್ ಎಕ್ಸ್ಪರ್ಟ್ಗಳ ಮಾತಿಷ್ಟು ಎಲ್ಲರೂ ಕೂಡ ಏಕಕಾಲಕ್ಕೇನೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಸೈಬರ್ ಸರ್ವರ್ ಡೌನ್ ಆಗೋ ಸಾಧ್ಯತೆಯ ಜೊತೆಗೆ ಸೈಬರ್ ಕಳ್ಳರು ಹ್ಯಾಕ್ ಮಾಡಿ ನಿಮ್ಮ ಪರ್ಸನಲ್ ಡೇಟಾವನ್ನ ಅಂದ್ರೆ ನಿಮ್ಮ ಖಾಸಗಿ ಮಾಹಿತಿಗಳನ್ನ ಕದಿಯೋ ಆತಂಕ ಕೂಡ ಇದೆ ಅಂತ ಹೇಳಿ. ಹಾಗಾದ್ರೆ ಈ ಸೈಬರ್ ಕಳ್ಳರ ಕಾಟದ ಆತಂಕ ಯಾಕೆ ಅನ್ನೋದಕ್ಕೂ ಕೂಡ ಒಂದಷ್ಟು ಅಂಶ ಇದೆ. ನಾವು ಗಮನಿಸ್ತಾ ಹೋಗೋಣ ಯಾಕೆ ಈ ರೀತಿಯ ಅನುಮಾನಗಳು ಸೈಬರ್ ತಜ್ಞರಿಗೆ ಬರ್ತಾ ಇದೆ ಅಂತ ಹೇಳಿ. ಗ್ಯಾರಂಟಿಗಳಿಗೆ ಆನ್ಲೈನ್ ನಲ್ಲೇ ಅರ್ಜಿಯನ್ನ ಹಾಕಬೇಕು. ಈಗ ಕೆಲವೊಂದಷ್ಟು ಯೋಜನೆಗಳಿಗೆ ನೇರವಾಗಿ ಹೋಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಬಹುತೇಕರು ಆನ್ಲೈನ್ ಅನ್ನ ಪ್ರಿಫರ್ ಮಾಡ್ತಾರೆ. ಹೀಗೆ ಏಕಾಏಕಿ ಅರ್ಜಿಯನ್ನ ಹಾಕೋಕ್ ಹೋದಾಗ ಸರ್ವರ್ ಡೌನ್ ಆಗೋ ಭೀತಿ, ಈ ಭೀತಿ ಈಗ ಆಲ್ರೆಡಿ ಅನುಭವಿಸಿದ್ದಾರೆ ಕೂಡ, ನಿಜ ಆಗಿದೆ ಕೂಡ. ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಸರ್ವರ್ ಡೌನ್ ಆಗಿದೆ ಅನೇಕ ಕಡೆ. ಇನ್ನು ಸೇವಾ ಸಿಂಧು ಪೋರ್ಟಲ್ಗೆನೆ ಹೊರೆಯಾಗುತ್ತೆ ಅಂತ ಹೇಳಿ ಈಗ 5 ಗ್ಯಾರಂಟಿ ಯೋಜನೆಗಳಲ್ಲಿ ಬಹುತೇಕ ಗ್ಯಾರಂಟಿಗಳಿಗೆ ಸೇವಾ ಸಿಂಧು ಪೋರ್ಟಲ್ ಅನ್ನೇ 1 ಪಾಯಿಂಟ್ ಸೊಲ್ಯೂಷನ್ ಅಂತ ಹೇಳಿ ಸರ್ಕಾರ ಹೇಳ್ತಿರೋದ್ರಿಂದ ಲೋಡ್ ಹೆಚ್ಚಾಗಬಹುದು ಆ ಪೋರ್ಟಲ್ ಮೇಲೆ ಅನ್ನೋ ಒಂದು ಆತಂಕ. ಜೊತೆಗೆ ಜನರ ವೈಯಕ್ತಿಕ ದಾಖಲೆ ಸೋರಿಕೆ ಆಗೋ ಸಾಧ್ಯತೆ. ಬಹುತೇಕ ಗ್ಯಾರಂಟಿ ಯೋಜನೆಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೇಳಲಾಗ್ತಾ ಇದೆ, ಮೊಬೈಲ್ ನಂಬರ್ ಅನ್ನ ಕೇಳಲಾಗ್ತಿದೆ. ಆ ಮೂಲಕ ವೈಯಕ್ತಿಕ ಡೇಟಾಗಳು ಸೋರಿಕೆ ಆಗೋ ಆತಂಕ. ಸೈಬರ್ ಕಳ್ಳರಿಂದ ಜನರ ದಾಖಲೆಗಳನ್ನ, ಆ ದಾಖಲೆಯಲ್ಲಿರುವ ಮಾಹಿತಿಯನ್ನ ಕಳ್ಳತನ ಮಾಡಬಹುದು ಅನ್ನೋ ಆತಂಕ ಕೂಡ ಸೈಬರ್ ತಜ್ಞರಿಗೆ ಕಾಡ್ತಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಅನ್ನೋ ನಿಟ್ಟಿನಲ್ಲಿ ಸೈಬರ್ ತಜ್ಞರು ಸೂಚಿಸ್ತಾ ಇರೋ ಪರಿಹಾರ ಏನು? ಮೊಬೈಲ್ ಸೇವಾ ಸಿಂಧು ಕೇಂದ್ರವನ್ನ ಮಾಡ್ಕೊಳ್ಳಿ. ಮೊಬೈಲ್ ನಲ್ಲಿ ಆ ಆಪ್ ಅನ್ನ ಕೆಲವೊಂದಷ್ಟು ಕಡೆ ಸ್ಪ್ಲಿಟ್ ಮಾಡಿ, ಅಂದ್ರೆ ಒಂದೇ ಪಾಯಿಂಟ್ ನಲ್ಲಿ ಇರಬೇಕು ಅನ್ನೋದಕ್ಕಿಂತ ಬೇರೆ ಬೇರೆ ಆಪ್ಷನ್ ಗಳನ್ನ ಕೊಟ್ಟು ಲೋಡ್ ಅನ್ನ ತಗ್ಗಿಸುವ ಪ್ರಯತ್ನವನ್ನ ಮಾಡಿ ಅನ್ನೋ ಸಲಹೆಯನ್ನ ಸೈಬರ್ ತಜ್ಞರು ಕೊಡ್ತಾ ಇದ್ದಾರೆ. ಹಾಗೆ ಆನ್ಲೈನ್ ಮಾಹಿತಿ ಸಂರಕ್ಷಣೆಗೆ ಕ್ರಮ ವಹಿಸಬೇಕು. ಇದು ರಾಜ್ಯ ಸರ್ಕಾರದ ಗಮನಕ್ಕೆ ಬರಲೇಬೇಕಾದ ಮಾಹಿತಿ. ಈಗ ದಾಖಲಾತಿಗಳನ್ನ ಕೊಡಿ ಅಂತ ಸಂದರ್ಭದಲ್ಲಿ ದಾಖಲಾತಿಯಲ್ಲಿರುವ ಡೇಟಾವನ್ನ ಕಾಪಾಡಲಿಕ್ಕೆ ಬೇಕಾದ ಕ್ರಮವನ್ನ ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ. ದತ್ತಾಂಶ ಸೋರಿಕೆಯಾಗದಂತೆ ನಿಗಾ ಇಡಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಆಗಿರಬಹುದು ಅಥವಾ ಬೇರೆ ಎಲ್ಲೆಲ್ಲಿ ಡಾಕ್ಯುಮೆಂಟೇಶನ್ ಅನ್ನ ಜನರು ಸಲ್ಲಿಕೆ ಮಾಡ್ತಾರೋ ಅಲ್ಲೆಲ್ಲಾ ಕಡೆ ಕೂಡ ದತ್ತಾಂಶವನ್ನ ಕಾಪಾಡಲಿಕ್ಕೆ, ಸುರಕ್ಷಿತವಾಗಿಡ್ಲಿಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು. ನೋಂದಣಿ ಬಳಿಕ OTP ಬಗ್ಗೆ ಅರಿವು ಮೂಡಿಸೋದು ಅಗತ್ಯ. ಬಹುತೇಕ ಕಡೆಗಳಲ್ಲಿ ರಿಜಿಸ್ಟ್ರೇಷನ್ ಆಗೋ ಸಂದರ್ಭದಲ್ಲಿ OTP ಅನ್ನ ನೀಡಲಾಗುತ್ತೆ. ಅದನ್ನ ಯಾರಿಗೆ ಕೊಡಬೇಕು, ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದ್ರ ಅರಿವನ್ನ ಜನರಿಗೆ ಮೂಡಿಸಬೇಕು. ಸೋ ದಟ್ ಅದು ಬೇರೆಯವ್ರ ಕೈಗೆ ಸೇರಿ ಡೇಟಾ ಸೋರಿಕೆ ಆಗೋದನ್ನ ತಪ್ಪಿಸುವ ಸಲುವಾಗಿ. ಹಾಗೆ ಗ್ರಾಮೀಣ ಭಾಗದಲ್ಲಿ ಈ ಬಗ್ಗೆ ಅರಿವನ್ನ ಮೂಡಿಸೋ ಅನಿವಾರ್ಯತೆ ಕೂಡ ಇದ್ದೇ ಇದೆ. ಈಗ ನಗರ ಪ್ರದೇಶದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಅರಿವು ಇದ್ದೇ ಇದೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಈ ಡೇಟಾ ಕಳ್ಳತನ ಆಗೋದು, ಸೋರಿಕೆ ಆಗೋದು, ಜೊತೆಗೆ OTPಯ ದುರ್ಬಳಕೆ ಆಗೋದು ಇದಾಗದೇ ಇರೋ ರೀತಿಯಲ್ಲಿ ತಡೆ ಹಿಡಿಯುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು, ನಿಗಾ ವಹಿಸಬೇಕು ಅಂತ ಸೂಚನೆಯನ್ನ ನೀಡ್ತಿದ್ದಾರೆ ಸೈಬರ್ ತಜ್ಞರು. ಅಲ್ಲಿಗೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇರುವ ಗೊಂದಲಗಳಲ್ಲಿ ಒಂದಕ್ಕೊಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂದ್ರೆ ಅದು ಶಕ್ತಿ ಯೋಜನೆ. ಆದ್ರೆ ಈ ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್ಗಳು ವಿಪರೀತ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಯಾವ ರೀತಿ ಆಗ್ತಿದೆ ತಿಳಿಸ್ತೀವಿ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಶಕ್ತಿ ಯೋಜನೆಯಿಂದ ಧಾರ್ಮಿಕ ಸ್ಥಳಗಳು ಫುಲ್ ರಶ್ ಆಗಿದೆ. ರಾಜ್ಯದ ಬಹುತೇಕ ಧಾರ್ಮಿಕ ಸ್ಥಳಗಳು ಮಹಿಳೆಯರಿಂದಲೇ ತುಂಬಿ ತುಳುಕ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಹಿಳಾ ಪ್ರಯಾಣಿಕರಿಂದ ಸಾರಿಗೆ ಬಸ್ಗಳು ಕೂಡ ಫುಲ್ ರಶ್ ಆಗಿದೆ. ಶಕ್ತಿ ಯೋಜನೆಯ ಉಪಯೋಗವನ್ನ ರಾಜ್ಯದ ಬಹುತೇಕ ಮಹಿಳೆಯರು ಪಡೆದುಕೊಳ್ಳೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಯಾವ ಸಾರಿಗೆ ಸಂಸ್ಥೆಯ ಬಸ್ ಗಮನಿಸಿದ್ರೂ ಕೂಡ ಬಹುತೇಕ ಮಹಿಳೆಯರಿಂದೇ ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಯೋಜನೆಯ ಫಲವನ್ನ ಪಡೆದುಕೊಳ್ತಾ ಇರೋದು ಧಾರ್ಮಿಕ ಕ್ಷೇತ್ರಗಳ ಭೇಟಿಯ ಉದ್ದೇಶಕ್ಕೋಸ್ಕರ. ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಶಕ್ತಿ ಕೇಂದ್ರಗಳಲ್ಲಿ ಬಹುತೇಕ ಮಹಿಳಾ ಮಣಿಗಳ ದಂಡೆ ಕಾಣೋಕ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಉಚಿತ ಬಸ್ ಪ್ರಯಾಣದ ಈ ಯೋಜನೆಯ ಫಲದಿಂದಲೇ ಧಾರ್ಮಿಕ ಕ್ಷೇತ್ರಗಳತ್ತ ಹೆಚ್ಚಾಗಿ ಆಗಮಿಸುತ್ತಿದ್ದಾರೆ ಮಹಿಳೆಯರು. ಹಾಗಾದ್ರೆ ಈ ಶಕ್ತಿ ಯೋಜನೆಯ ಎಫೆಕ್ಟ್ ಎಲ್ಲೆಲ್ಲಿ, ಯಾವ ಪ್ರಮಾಣದಲ್ಲಿ, ಹಾಗೆ ಹೇಗೆ ಕಾಣೋಕ್ ಸಿಗ್ತಾ ಇದೆ, ಇದರ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಬಹುತೇಕ ಧಾರ್ಮಿಕ ಶಕ್ತಿ ಕೇಂದ್ರಗಳು ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ, ಮಹಿಳಾ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಮಹಿಳೆಯರು ತಂಡೋಪತಂಡವಾಗಿ ಬರ್ತಿದ್ದಾರೆ ಕಳೆದ 3-4 ದಿನಗಳಿಂದ. ಹಾಗೆ ಉಡುಪಿ
ಶ್ರೀಕೃಷ್ಣನ ದರ್ಶನವನ್ನ ಪಡೆದುಕೊಳ್ಳಿಕ್ಕೂ ಕೂಡ ಬಹುತೇಕ ಮಹಿಳೆಯರು, ಅದರಲ್ಲೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಉತ್ತರ ಕರ್ನಾಟಕ ಭಾಗದಿಂದಲೂ ಕೂಡ ಆಗಮಿಸುತ್ತಿದ್ದಾರೆ ಮಹಿಳೆಯರು. ಹಾಗೆ ಮುರುಡೇಶ್ವರಕ್ಕೂ ಕೂಡ ತೆರಳಿ ಅಲ್ಲಿ ಈಶ್ವರನ ದರ್ಶನ ಪಡೆದುಕೊಳ್ಳೋದ್ರ ಜೊತೆಗೆ ಪ್ರಸಿದ್ಧ ಪ್ರವಾಸಿ ತಾಣ ಕೂಡ. ಹೀಗಾಗಿ ಮುರುಡೇಶ್ವರದ ಕಡೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ತೆರಳುತ್ತಾ ಇದ್ದಾರೆ. ಹಾಗೆ ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟ ಕೂಡ ಇವತ್ತು ಬಹುತೇಕ ಮಹಿಳಾ ಭಕ್ತರಿಂದಲೇ ತುಂಬಿ ತುಳುಕ್ತಾ ಇತ್ತು. ಬಹಳ ದಿನಗಳಿಂದ ಹೋಗ್ಬೇಕು ಅನ್ಕೊಂಡವರು, ಹೋಗೋಕ್ ಆಗದೆ ಇದ್ದವರು ಈಗ ಫ್ರೀ ಬಸ್ ಯೋಜನೆ ಇದೆಯಲ್ಲ ಅನ್ನೋ ಕಾರಣಕ್ಕೇನೆ ಅನೇಕರು ಪ್ಲಾನ್ ಮಾಡಿಕೊಂಡು ಮೈಸೂರಿಗೂ ಕೂಡ ಪ್ಲಾನ್ ಮಾಡಿಕೊಂಡು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ ಈ ಪ್ರೇಕ್ಷಣೀಯ ಸ್ಥಳಗಳಿಗೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಉಚಿತ ಬಸ್ ಪ್ರಯಾಣದ ಫಲವನ್ನ ಪಡ್ಕೊಳ್ಳೋ ಭಾಗವಾಗಿ. ಇದರ ಜೊತೆಗೆ ಇವತ್ತು ಹೇಳಿ ಕೇಳಿ ಅಮಾವಾಸ್ಯೆ, ಹಾಗೆ ವೀಕೆಂಡ್ ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ಮಾದಪ್ಪನ ದರ್ಶನವನ್ನ ಕೂಡ ಮಾಡಿಕೊಂಡಿದ್ದಾರೆ ಮಹಿಳಾ ಮಣಿಗಳು. ಹೀಗಾಗಿ ಮಲೆ ಮಹದೇಶ್ವರ ಬೆಟ್ಟ ಕೂಡ ಆಲ್ಮೋಸ್ಟ್ ಮಹಿಳೆಯರಿಂದಲೇ ಫುಲ್ ಆಗಿತ್ತು, ರಶ್ ಕಾಣೋಕೆ ಸಿಗ್ತಾ ಇತ್ತು. ಹಾಗೆ ಸಿಗಂದೂರಿಗೂ ಕೂಡ ತೆರಳ್ತಾ ಇದ್ದಾರೆ ಮಹಿಳೆಯರು. ಶ್ರವಣ ಬೆಳಗೊಳ, ಹೀಗೆ ಅನೇಕ ಪ್ರಸಿದ್ಧ ಪ್ರವಾಸಿ ಸ್ಥಳ, ಅದರಲ್ಲೂ ತೀರ್ಥಕ್ಷೇತ್ರಗಳಿಗೆ ತೆರಳಿ ಮಹಿಳೆಯರು ಈ ಯೋಜನೆಯ ಫಲವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಶಕ್ತಿ ಯೋಜನೆಯಿಂದ ಆಗಬಲ್ಲ ಆದಾಯದ ನಿರೀಕ್ಷೆ ಯಾವ ರೀತಿ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ಧಾರ್ಮಿಕ ಕ್ಷೇತ್ರಗಳು ಬಹುತೇಕ ರಶ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸೋದ್ರಿಂದ ಆಯಾ ದೇವಸ್ಥಾನಗಳಿಗೆ, ಹಾಗೆ ಆ ದೇವಸ್ಥಾನದ ಸುತ್ತಮುತ್ತಲಿರುವ ವಾಣಿಜ್ಯ ವಹಿವಾಟುಗಳಿಗೆ ಆರ್ಥಿಕವಾಗಿ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ. ಸ್ಥಳೀಯ ವ್ಯಾಪಾರ ಹೆಚ್ಚಾಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ಈ ನಿರೀಕ್ಷೆ ನಿಜ ಆಗ್ತಾ ಇರೋದಕ್ಕೂ ಕೂಡ ನಮಗೆ ಉದಾಹರಣೆಗಳು ಕಾಣೋಕ್ ಸಿಗ್ತಾ ಇದೆ. ಹಾಗೆ ಪ್ರವಾಸಿ ತಾಣಗಳ ಟಿಕೆಟ್ನಿಂದ ಆದಾಯ ಬರೋ ನಿರೀಕ್ಷೆ. ಬಸ್ ಅಂತೂ ಫ್ರೀ, ಆದ್ರೆ ಬಸ್ನಿಂದ ಹೋದ್ಮೇಲೆ ಆ ದೇವರ ದರ್ಶನ ಆಗಬಹುದು, ಅಥವಾ ದೇವರ ಕಾರ್ಯ ಆಗಿರಬಹುದು, ಅಥವಾ ಕೆಲವೊಂದಷ್ಟು ಕಡೆಯಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಉಪಯೋಗ ಪಡ್ಕೊಳ್ಬೇಕು ಅಂದ್ರೆ ಅಲ್ಲಿ ಟಿಕೆಟ್ಗಳಿರುತ್ತೆ. ಆ ಮೂಲಕ ಆದಾಯ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ. ದೇಗುಲ ಹಾಗೆ ಪ್ರವಾಸಿ ತಾಣಗಳಿಗೆ ಆದಾಯ ಹೆಚ್ಚಾಗೋ ಸಾಧ್ಯತೆಗಳಿದೆ. ಈಗ ವೀಕೆಂಡ್ ನಲ್ಲಿ ಬರುವ ಕ್ರೌಡ್ ಅನ್ನ ನೋಡೇನೆ ಈ ಪ್ರಮಾಣದಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಪ್ರತಿ ವಾರಾಂತ್ಯದಲ್ಲೂ ಕೂಡ ಇದೇ ಪ್ರಮಾಣದಲ್ಲಿ ಜನರು ಬಂದ್ರೆ ಆದಾಯ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಇದು ಪೂರಕವಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಷ್ಟು ಕೂಡ ಆದಾಯ ಹೆಚ್ಚಾಗುತ್ತೆ. ಆ ಆದಾಯವನ್ನ ಆ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರವನ್ನ ಸ್ಥಳೀಯ ಆಡಳಿತ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಈ ಶಕ್ತಿ ಯೋಜನೆಯ ಇಫೆಕ್ಟ್ ಏನಾಗ್ತಾ ಇದೆ, ಒಂದರ್ಥದಲ್ಲಿ ಸೈಡ್ ಎಫೆಕ್ಟ್ಸ್ ಏನಾಗ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಪ್ರವಾಸಿ ತಾಣಗಳಿಗೆ ಹೋಗುವ ಬಸ್ಗಳು ಬಹುತೇಕ ಫುಲ್ ಆಗ್ತಾ ಇದೆ. ಈ ರಶ್ ನಲ್ಲೂ ಕೂಡ ತಳ್ಳಾಡ್ಕೊಂಡು ನೂಗಾಡ್ಕೊಂಡು ಮಹಿಳೆಯರು ಬಸ್ ಹತ್ತೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹಿಳಾ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕಿಂತ ಮುಂಚೆ ಅಂದ್ರೆ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಮುಂಚೆ ಬಹುತೇಕ 50-50 ಅನ್ನೋ ರೀತಿಯಲ್ಲಿ ಇರ್ತಿತ್ತು. ಅರ್ಧ ಪುರುಷರು ಅರ್ಧ ಮಹಿಳೆಯರು. ಇನ್ಫ್ಯಾಕ್ಟ್ ಕೆಲವೊಂದು ಸಂದರ್ಭದಲ್ಲಿ ಪುರುಷ ಪ್ರಯಾಣಿಕರೇ ಹೆಚ್ಚಾಗಿರ್ತಿದ್ರು. ಆದ್ರೆ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಬಂದ್ಮೇಲೆ ಬಹುತೇಕ ಬಸ್ಗಳಲ್ಲಿ, ಪ್ರವಾಸಿ ತಾಣಗಳ ಕಡೆಗೆ ಹೋಗೋ ಬಸ್ಗಳಲ್ಲಿ ಮಹಿಳೆಯರ ಸಂಖ್ಯೆನೇ ಹೆಚ್ಚಾಗಿ ಕಾಣೋಕ್ ಸಿಗ್ತಾ ಇದೆ. ಹಾಗೆ ವಾರದಲ್ಲಿ 60% ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆ ಕಂಡಿದೆ. ಈಗ ಪ್ರಯಾಣಕ್ಕೆ ಟಿಕೆಟ್ ಇಲ್ಲದೆ ಇರೋದ್ರಿಂದ, ಅಂದ್ರೆ ಟಿಕೆಟ್ಗೆ ದುಡ್ಡು ಕೊಡೋ ಒಂದು ಯೋಜನೆ ಇಲ್ಲದೆ ಇರೋದ್ರಿಂದ ಟಿಕೆಟ್ ನಲ್ಲಿ ಆದಾಯ ಬರದೇ ಹೋದ್ರೂ ಕೂಡ ಪ್ರಯಾಣಿಕರು ಹೆಚ್ಚಾಗ್ತಾ ಬೇರೆ ಬೇರೆ ಸ್ವರೂಪದಲ್ಲಿ ಆದಾಯ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. 60% ಈ ಟ್ರಾವೆಲ್ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದು. ಹೆಚ್ಚುವರಿ ಬಸ್ಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಈಗಿರೋ ಬಸ್ಗಳು ಫುಲ್ ರಶ್ ಆಗ್ತಾ ಇದೆ, ಸಾಕಾಗ್ತಿಲ್ಲ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರದೇಶಗಳಿಗೆ, ಅದರಲ್ಲೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೆಚ್ಚುವರಿ ಬಸ್ ಅನ್ನ ಬಿಡಿ ಅನ್ನೋ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಮಹಿಳಾ ಭಕ್ತರನ್ನ ನಿಯಂತ್ರಣ ಮಾಡೋದು ಅಕ್ಷರಶಃ ತ್ರಾಸದಾಯಕ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಬಸ್ನಲ್ಲಿ ಫುಲ್ ರಶ್ ಅನ್ನೋ ಕಾರಣಕ್ಕೆ ತಳ್ಳಾಟ ನೂಕಾಟ ಜಗಳಗಳೇ ಆಗಿ ಹೋಗ್ತಾ ಇದೆ. ಹಾಗೆ ಬಸ್ನಿಂದ ಕೆಳಗ್ ಬಿದ್ದು ಅನಾಹುತ ಆಗ್ತಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಹೀಗಾಗಿ ಅವರನ್ನ ನಿಯಂತ್ರಣ ಮಾಡೋ ವ್ಯವಸ್ಥೆ ಕೂಡ ಆಗ್ಬೇಕಾಗಿರೋ ಅನಿವಾರ್ಯತೆ ಎದುರಾಗಿದೆ. ಹಾಗಾದ್ರೆ ಯಾವ ಪ್ರೇಕ್ಷಣೀಯ ಸ್ಥಳಗಳು, ಅದರಲ್ಲೂ ಪುಣ್ಯಕ್ಷೇತ್ರಗಳಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಅದನ್ನು ಗಮನಿಸ್ತಾ ಹೋಗೋಣ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ಇವತ್ತು 50,000ಕ್ಕೂ ಅಧಿಕ ಮಂದಿ ಭಕ್ತರು ದರ್ಶನವನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ. ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಮಾದಪ್ಪನ ದರ್ಶನ ಪಡೆದುಕೊಂಡಿದ್ದಾರೆ ಭಕ್ತರು. ಒಂದ್ ಕಡೆ ದೇವಸ್ಥಾನಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದು ಬಸ್ಗಳು ಫುಲ್ ರಶ್ ಆಗ್ತಿದೆ. ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ರು ಡೋರ್ ಮೂಲಕ ಬಸ್ ಹತ್ತೋಕೆ ಆಗದ ಕಾರಣ ವಿಂಡೋ ಮೂಲಕ ಬಸ್ ಹತ್ತಿದ್ದಾರೆ. ಅಯ್ಯೋ ಬಜ್ಜಿ ಕತೆಯ ಅಯ್ಯೋ
ಶಕ್ತಿ ಯೋಜನೆಯ ಪರಿಣಾಮ ಹಾಗೆ ಆಷಾಢ ಮಾಸ ಆರಂಭವಾದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಭಕ್ತರು ಪ್ರವಾಸಿಗರಿಂದ ದೇವಾಲಯ ತುಂಬಿ ತುಳುಕ್ತಾ ಇದೆ. ಚಾಮುಂಡಿ ದೇವಿ ದರ್ಶನಕ್ಕೆ ಮುಂಜಾನೆಯಿಂದಲೇ ಭಕ್ತರು ಕ್ಯೂ ನಿಂತಿರುವ ದೃಶ್ಯ ಕಾಣೋಕ್ ಸಿಕ್ಕಿದೆ. ಮಂಡ್ಯ ದೇವಸ್ಥಾನಗಳಲ್ಲೂ ಕೂಡ ಫುಲ್ ರಶ್ ಇದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆರತಿ ಉಕ್ಕಡ ಗ್ರಾಮದಲ್ಲಿರುವ ಶ್ರೀ ಅಹಲ್ಯಾದೇವಿ ದೇಗುಲ ಕೂಡ ಫುಲ್ ರಶ್ ಆಗಿದೆ. ಚಾಮುಂಡಿ ಬೆಟ್ಟದಲ್ಲಂತೂ ಭಕ್ತ ಸಾಗರವೇ ಜಮಾವಣೆಗೊಂಡಿದೆ. ರಾಮನಗರದಲ್ಲೂ ಕೂಡ ಶಕ್ತಿ ಯೋಜನೆಯ ಎಫೆಕ್ಟ್ ತಟ್ಟಿದೆ. ಚನ್ನಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರದ್ದೇ ದರ್ಬಾರ್. ಉಚಿತ ಪ್ರಯಾಣ ಹಿನ್ನೆಲೆಯಲ್ಲಿ ಮಂಡ್ಯ, ಮೈಸೂರು, ಮಲೆಮಹದೇಶ್ವರ ಬೆಟ್ಟ, ಕಬ್ಬಾಳು ಕ್ಷೇತ್ರದ ಕಡೆಗೆ ಮಹಿಳೆಯರು ತಂಡೋಪತಂಡವಾಗಿ ಪ್ರಯಾಣ ಮಾಡ್ತಿದ್ದಾರೆ. 65 ಜನ ಪ್ರಯಾಣ ಮಾಡೋ ಬಸ್ನಲ್ಲಿ 120, 130 ಜನ ಪ್ರಯಾಣ ಮಾಡ್ತಿದ್ದಾರೆ. ಇನ್ನು ಸರ್ಕಾರದ ಫ್ರೀ ಯೋಜನೆಗೆ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಯಾದಗಿರಿಯಲ್ಲೂ ಕೂಡ ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳು ತುಂಬಿ ತುಳುಕ್ತಾ ಇದೆ. ಮಣ್ಣೆತ್ತಿನ ಅಮಾವಾಸ್ಯೆ ಇರೋ ಹಿನ್ನೆಲೆಯಲ್ಲಿ ಮೈಲಾಪುರದ ಮೈಲಾರ ಲಿಂಗೇಶ್ವರನ ದರ್ಶನಕ್ಕೆ ಸಾವಿರಾರು ಮಹಿಳೆಯರು ತೆರಳುತ್ತಿದ್ದಾರೆ. ಇದರಿಂದಾಗಿ ಸರ್ಕಾರಿ ಬಸ್ಗಳು ತುಂಬ ಹೋಗಿದೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೊರಡುವ ಬಸ್ಗಳಲ್ಲಿ ಸೀಟ್ ಪಡೆಯೋಕೆ ಮಹಿಳೆಯರ ನೂಕು ನುಗ್ಗಲು ಏರ್ಪಾಟಾಗಿತ್ತು. ಮೈಲಾಪುರಕ್ಕೆ ಹೊಂಟಿವಿ. ಎಲ್ಲ ಜನ ಇಷ್ಟು ಜನ ಅದ, 5-6 ಬಸ್ಸಿನ ಮಂದಿ. ಏನು ಬಾಗಿಲಿಗೆ ನಿಂತು ಬಿದ್ದು ಒಬ್ಬೊಬ್ರು ಕೈ ಮುರ್ಕದ ಕಾಲು ಮುರ್ಕದ. ಏನು ಬೇರೆ ಕಡೆ ಹೋಗಾರ್ರಿ ಬಂದ್ ಕೇಸಿ. ನಾ ಅಲ್ಲೂರಿಂದ ಬಂದಿರಿ, ಒಂದೇ ಬಸ್ ಅದ ನಮ್ಮ ಊರಿಗೆ ಹೋಗ್ಬೇಕು. ಮತ್ತೆ ಹಿಂದೆ ಕರಿಪೇಡ್ ತಿರ್ಬೇಕು. ಫ್ರೀ ಇದ್ದದಕ್ಕೆ ನಾವು ಹೋಗ್ತೀವಿ. ಮೊದಲು ಅಮೇಶ್ ಹೋಗ್ತೀವ್ರಿ ನಾವು ದರ ಇಲ್ಲ. ಫ್ರೀ ಇದ್ದದ ಬಸ್ ಯಾಕೆ ಫ್ರೀ? ಅಮೇಶ್ ಹೋಗ್ತೀವಿ. ಫ್ರೀ ಇದ್ರೂ ಹೊಂಟಾರ. ಫ್ರೀ ಹೊಂಟಿವಿ, ಬಿರ್ನು ಹೊಂಟಿವಿ, ದೇವ್ರಿಗೆ ಹೊಂಟಿವಿ. ಮತ್ತೆ ಬಸ್ ಇಲ್ಲ ಈಗ ನಿಂದ್ರಮ್ರಿ ಬಟಾಣಿಗೆ ಬಂದಿಕ್ಕೆ. ಈ ಬುಡಾರ್ ಬಿಟ್ರಿ ಚಂದ್ರ 2-3 ಬಸ್ ಬಿಟ್ರೆ ಮಂದಿ ಹೋಗ್ತಾರೆ. ಹೋಗ್ಲಕ್ಕ ಚಾನ್ಸ್ ಅದ್ರಿ. ಈ ಸದ್ ಹೋಗ್ಲಿಕ್ಕಾದ್ರೆ ನಾವು ಇನ್ನಿಲ್ಲ ನಿಂದಿರ್ಬೇಕಾಗ್ತದ. ಮತ್ತೆ ರೊಕ್ಕ ಕೊಟ್ಟು ಹೋಗಮ್ಮ ಹೆಂಗ್ ಮಾಡಮ್ರಿ ಮಾಡ್ರಿ. ಫ್ರೀ ಹೋಗತ್ರ ಓದ್ತಿ ಬೇಡದಿಲ್ಲ ನಿಂದಿರ್ತೀವಿ. ಇಷ್ಟು ಜನ ತಗೊಂಡಿಕ್ಕೆ 5 ವಾರ ತಗೊಂಡಿಲ್ಲ. ನೀವೇ ಕೂಡ ಹಾಕ್ರಿ. ನೀವೇ ಮೈಲಾಪುರಕ್ಕೆ ಹೋಗ್ಲಾತ್ತೀರಿ ಬಸ್ ಅಲ್ಲಿ. ಇತ್ತ ಕೊಪ್ಪಳದಲ್ಲೂ ಪರಿಸ್ಥಿತಿ ವಿಭಿನ್ನವಾಗೇನಿಲ್ಲ. ಕೊಪ್ಪಳದಲ್ಲೂ ಕೂಡ ಶಕ್ತಿ ಯೋಜನೆಯ ಎಫೆಕ್ಟ್ ಕಾಣೋಕ್ ಸಿಗ್ತಾ ಇದೆ. ಕೂಡಲ ಸಂಗಮ, ಅಮರೇಶ್ವರ ಸೇರಿ ವಿವಿಧ ದೇಗುಲಕ್ಕೆ ಭಕ್ತರು ತಂಡವಾಗಿ ಹೊರಟಿದ್ದಾರೆ. ಪರಿಣಾಮ ಕೊಪ್ಪಳ ಬಸ್ ನಿಲ್ದಾಣ ಮಹಿಳೆಯರಿಂದ ತುಂಬ ಹೋಗಿದೆ. ಇನ್ನು ಶ್ರೀ ಗವಿಸಿದ್ದೇಶ್ವರ ಕರ್ತೃ ಗದ್ದುಗೆ ದರ್ಶನ ಪಡೆದು ಜನ ವಾಪಸ್ಸಾದ್ರು. ಬಸ್ ನಿಲ್ದಾಣದಲ್ಲಿ ಬಸ್ ಬರುತ್ತಲೇ ಓಡೋಡಿ ಬಂದು ಬಸ್ ಹತ್ತಿದ್ರು ಮಹಿಳೆಯರು. ಫ್ರೀ ಅನ್ನೋ ಜಾರಿಗೆ ಬಂದಿದ್ದರಿಂದ ಎಲ್ಲ ಮಹಿಳೆಯರಿಗೆ ಸ್ವಲ್ಪ ಫ್ರೀ ಅನುಕೂಲ ಆಗಿದೆ ಅಂತಾರ. ಆದರೆ ಅದರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಮಾನಹಾನಿ ಆಗ್ಬೋದು, ಪ್ರಾಣಹಾನಿ ಆಗ್ಬೋದು ವಯಸ್ಕರರಿಗೆ. ಅದು ತಿಳ್ಕೊತಾ ಇಲ್ಲ ಯಾರು ಜನಗಳು. ಮೊದಲು ಫ್ರೀ ಚೆನ್ನಾಗಿರ್ತಿತ್ತು, ಸೀಟ್ ಸಿಗ್ತಿದ್ದು ಕೂಡಕ್ಕೆ ಬರೋಕೆ. ಗಂಡು ಮಕ್ಳಿಗಂತೂ ಬಿಲ್ಕುಲ್ ಅವ್ರಿಗಂತೂ ಕೂಡಕ್ಕೆ ಸೀಟೇ ಸಿಗ್ತಾ ಇಲ್ಲ. ಮಕ್ಕಳು ಮರಿ ಕೊಟ್ಕೊಂಡು ಫ್ರೀ ಅಂತಂದು ಬರ್ತಾ ಇದ್ದಾರೆ.
ವಿಜಯಪುರದ ಮುದ್ದೇಬಿಹಾಳದಿಂದ ನಾರಾಯಣಪುರ ಬಸ್ಗಳಲ್ಲೂ ಕೂಡ ಫುಲ್ ರಶ್ ಆಗಿದೆ. ಬಸ್ ಕಿಟಕಿಯೊಳಗಿಂದ ನುಸುಳಿ ಸೀಟ್ ಹಿಡ್ಕೊಂಡಿದ್ದಾರೆ ಯುವಕರೊಬ್ರು. ಮತ್ತೊಂದು ಕಡೆಯಲ್ಲಿ ತಾಯಿ ಬಸ್ ಹತ್ತದೇ ಇರುವ ಕಾರಣ ಗೋಗರದ ಮತ್ತೋರ್ವ ಬಾಲಕಿ ಕೂಡ ಆ ದೃಶ್ಯ ಕೂಡ ಕಾಣೋಕ್ ಸಿಕ್ಕಿದೆ. ಮತ್ತೊಂದು ಕಡೆಯಲ್ಲಿ ಮಹಿಳೆಯರ ಗುಂಪಿನಲ್ಲಿ ಸಿಕ್ಕು ವೃದ್ಧರೊಬ್ರು ಒದ್ದಾಡಿ ಹೋಗಿದ್ದಾರೆ. ಸಾರಿಗೆ ಬಸ್ ಹತ್ತೋಕೆ ಕಲಬುರಗಿಯಲ್ಲಿ ನೂಕು ನುಗ್ಗಲು ಉಂಟಾಗಿದೆ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನವೋ ಜನ. ಇತ್ತ ಯಾದಗಿರಿ, ವಿಜಯಪುರ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ತೆರಳುತ್ತಿರೋ ಮಹಿಳಾ ಪ್ರಯಾಣಿಕರು ಈ ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ನೂಕು ನುಗ್ಗಲಿಗೆ ಕಾರಣವಾಗ್ತಾ ಇದೆ. ಕಲಬುರಗಿಯಿಂದ ಹಲವೆಡೆ ಮಹಿಳೆಯರು ಪ್ರಯಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಕಲಬುರಗಿಯ ಶ್ರೀ ಕ್ಷೇತ್ರ ದತ್ತಾತ್ರೇಯ ದೇವಸ್ಥಾನ ಕೂಡ ಫುಲ್ ರಶ್ ಆಗಿತ್ತು. ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಬಸ್ ಫ್ರೀ ಇರೋ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಮಹಿಳಾ ಭಕ್ತರು ದತ್ತಾತ್ರೇಯ ಸನ್ನಿಧಿಗೆ ಇವತ್ತು ಆಗಮಿಸಿದ್ರು. ಅದರಲ್ಲೂ ಇವತ್ತು ವಿಶೇಷವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರಿಂದ ದೇವಸ್ಥಾನ ಫುಲ್ ಆಗಿತ್ತು. ಬೀದರ್, ಯಾದಗಿರಿ, ಸುರಪುರ, ವಿಜಯಪುರದಿಂದ ಮಹಿಳೆಯರು ದತ್ತಾತ್ರೇಯನ ದರ್ಶನಕ್ಕೋಸ್ಕರ ಆಗಮಿಸಿದ್ರು. ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.